ಹೆಲೋ ಗಾಯ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ಮೂವಿ ನೆನಪಿದ್ಯಾ? ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಚಿಂಟು ಟಿವಿಲಿ ಈ ಸ್ಟುವರ್ಟ್ ಲಿಟಲ್ ಅಂತ ಒಂದು ಮೂವಿ ಬರ್ತಿತ್ತು. ಈ ಒಂದು ಇಲಿ ಮರಿದು ಮತ್ತೆ ಈ ಒಂದು ಬೆಕ್ಕದ್ದು. ಯಾರ್ಯಾರಿಗೆ ಈ ಮೂವಿ ನೆನಪಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹೌದು, ಇವತ್ತು ನಾವು ನೋಡ್ತಾರೆ ಮೂವಿ ಕೂಡ ಇದೇನೆ, ಸ್ಟುವರ್ಟ್ ಲಿಟಲ್ ಅಂತ. ನಮ್ ಸ್ಟುವರ್ಟ್ ನ ಒಂದು ಫ್ಯಾಮಿಲಿ ಅಡಾಪ್ಟ್ ಮಾಡ್ಕೊಡುತ್ತೆ. ಇದರಿಂದ ನಮ್ ಸ್ಟುವರ್ಟ್ ನ ಒಂದು ಲೈಫ್ ಅಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ನೀವೆಲ್ಲರೂ ಕೂಡ ಈ ಮೂವಿನ ಖಂಡಿತ ಕೊನೆವರೆಗೂ ನೋಡ್ಲೇಬೇಕು, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ದಿ ಕರ್ಸ್ಡ್ ಅಂತ ಒಂದು ಮಿಸ್ಟೀರಿಯಸ್ ಹಾರರ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ಸ್ ಇಂದಲೇ ನಾವು ಜಾರ್ಜ್ ನ ನೋಡ್ತೀವಿ. ಜಾರ್ಜ್ ಈಗ ತುಂಬಾ ಖುಷಿಯಾಗಿರ್ತಾನೆ. ಯಾಕಪ್ಪ ಅಂದ್ರೆ ಅವ್ರ ತಂದೆ ತಾಯಿ ಇವತ್ತು ಒಂದು ಮಗುನ ಅಡಾಪ್ಟ್ ಮಾಡ್ಕೊಂಡು ತಗೊಂಡ್ಬರ್ತಾರೆ ಅಂತ. ಇದರಿಂದ ನನಗೊಬ್ಬ ತಮ್ಮ ಸಿಗ್ತಾನೆ ಅಂತ ಇವನು ತುಂಬಾ ಖುಷಿಯಾಗಿರ್ತಾನೆ. ಅದಕ್ಕೆ ಜಾರ್ಜ್ ನ ತಂದೆ ಫೆಡ್ರಿಕ್ ಹಾಗೆ ಅವನ ತಾಯಿ ಎಲನೋರಾ ಕೂಡ ನೀನು ಸ್ಕೂಲಿಂದ ಮನೆಗೆ ಬರೋ ಅಷ್ಟರಲ್ಲಿ ನಿನ್ನ ತಮ್ಮ ಮನೇಲಿ ಇರ್ತಾನೆ ಅನ್ಬಿಟ್ಟು ಅವನ ಹಾಗೆ ಸ್ಕೂಲಿಗೆ ಕಳಿಸ್ತಾನೆ. ಇವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಸ್ಕೂಲ್ಗೆ ಹೊರಟೋಗ್ತಾನೆ. ಇವರಿಬ್ರು ಒಂದು ಮಗುನ ಅಡಾಪ್ಟ್ ಮಾಡೋಣ ಅಂತ ಒಂದು ಆರ್ಫನೇಜ್ ಗೆ ಬರ್ತಾರೆ. ಈ ಆರ್ಫನೇಜ್ ಕೀಪರ್ ಗೆ ಇವರಿಬ್ರು ನೋಡಿ ಖುಷಿ ಆಗುತ್ತೆ. ಯಾಕಪ್ಪ ಅಂದ್ರೆ ಇವರಿಗೆ ಒಂದು ಮಗು ಇದ್ರು ಕೂಡ ಇನ್ನೊಂದು ಮಗುನ ತಗೊಬೇಕು ಅಂತ ಒಂದು ಆಸೆ ಇದೆಯಲ್ಲ, ಒಂದು ಅನಾಥ ಮಗುಗೆ ಒಂದು ಲೈಫ್ ಕೊಡ್ಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ಇದರಿಂದ ಇವ್ರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಮತ್ತೆ ನಿಮ್ಗೆ ಯಾವ ಮಗು ಬೇಕು ನೋಡಿ ಅನ್ಬಿಟ್ಟು ಆ ಮಕ್ಳುಗಳಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇವ್ರುಗಳು ಅಲ್ಲಿ ಬಂದ್ ನೋಡಿದಾಗ ಅಲ್ಲಿ ತುಂಬಾ ಮಕ್ಳುಗಳಿರುತ್ತೆ. ಇದರಲ್ಲಿ ಯಾರನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆಗ ಅಲ್ಲಿಗೆ ಎಂಟ್ರಿ ಆಗುತ್ತೆ ಸ್ಟುವರ್ಟ್ ಕೂಡ ನಿಮ್ಗೆ ಯಾರು ಬೇಕು ನೋಡಿ, ಎಲ್ಲರೂ ಕೂಡ ಒಳ್ಳೆ ಮಕ್ಳೇ ಅಂತ ಆ ಮಕ್ಳು ಎಲ್ಲ ಹೇಗಿರ್ತಾರೆ ಆ ಒಂದು ಆರ್ಫನೇಜ್ ಅಲ್ಲಿ ಎಲ್ಲ ವಿಷಯ ತಿಳಿಸ್ತಾ ಇರ್ತಾನೆ. ಹಾಗೆ ಇವರಿಬ್ರು ಹತ್ರ ಒಂದು ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ. ಇವರಿಬ್ರಿಗೂ ಕೂಡ ನಮ್ ಸ್ಟುವರ್ಟ್ ತುಂಬಾ ಇಷ್ಟ ಆಗಿ ಹೋಗ್ಬಿಡ್ತಾನೆ. ಇದರಿಂದ ಇವನ್ನ ಅಡಾಪ್ಟ್ ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಹೋಗ್ಬಿಟ್ಟು ಆ ಆರ್ಫನೇಜ್ ಕೀಪರ್ಗೂ ಕೂಡ ಹೇಳ್ತಾರೆ. ಅವಳು ಕೂಡ ನೋಡಿ, ಇದೊಂದು ಇಲಿ ಮರಿ, ಇದನ್ನ ಯಾರು ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಪಡೋದಿಲ್ಲ, ಮುಂದೆ ನಿಮ್ಗೇನು ತೊಂದರೆ ಆಗ್ಬಾರ್ದು, ಈ ಒಂದು ಬಿಟ್ಬಿಟ್ಟು ಬೇರೆ ಮಗುನ ನೋಡಿ ಅಂತ ಹೇಳ್ತಿದ್ರೆ ಇವರು ಕೂಡ ಪರವಾಗಿಲ್ಲ ನಾವು ಇದೇ ಮಗುನ ಅಡಾಪ್ಟ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಸ್ಟುವರ್ಟ್ ನ ಅಡಾಪ್ಟ್ ಮಾಡ್ಕೋತಾರೆ. ಅಡಾಪ್ಟ್ ಮಾಡ್ಕೊಂಡು ಆ ಆರ್ಫನೇಜ್ ಇಂದ ಶಿಸ್ತಾಗಿ ತನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಮನೆಗೆ ಬಂದಾಗ ಇವರಿಬ್ರು ಕೂಡ ಆ ಫ್ಯಾಮಿಲಿ ಫೋಟೋಗಳನ್ನೆಲ್ಲ ತೋರಿಸಿ ಯಾರ್ಯಾರು ಹೇಗೆ ಮತ್ತೆ ನಮ್ಮ ಜಾರ್ಜ್ ಹೇಗೆ ಕಾಣಿಸ್ತಾನೆ ಎಲ್ಲರೂ ಕೂಡ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸ್ನೋ ಬೆಲ್ ಬಂದ್ಬಿಟ್ಟು ಇವನ್ನ ಬಾಯಲ್ಗುಡಿಕೆ ಹಾಕೊಂಡ್ಬಿಡುತ್ತೆ, ತಿನ್ಕೊಂಡ್ಬಿಡುತ್ತೆ. ಇದರಿಂದ ಜಾರ್ಜ್ ನ ತಂದೆ ತಾಯಿ ಆ ಸ್ನೋ ಬೆಲ್ ಗೆ ಬೈದ್ಬಿಟ್ಟು ಅವನ ಬಾಯಿಂದ ಆಚೆ ತೆಗಿತಾರೆ. ಮತ್ತೆ ಸ್ನೋ ಬೆಲ್ ಗೆ ಒಂದು ವಾರ್ನಿಂಗ್ ಕೊಡ್ತಾರೆ, ನೋಡು ಇವನ್ ಮೇಲೆ ಇವನು ಕೂಡ ನಮ್ಮ ಒಂದು ಫ್ಯಾಮಿಲಿ, ಇವನ್ಗೇನಾದ್ರು ತೊಂದರೆ ಕೊಟ್ರೆ ನಿನ್ನ ಮನೆಯಿಂದ ಆಚೆ ಆಗ್ಬಿಡ್ತೀನಿ ಅಂತ. ಆಗ ಅಲ್ಲಿಗೆ ಜಾರ್ಜ್ ಕೂಡ ಬರ್ತಾನೆ. ಜಾರ್ಜ್ ತನ್ನ ತಮ್ಮನ ನೋಡೋಕೆ ಖುಷಿಯಿಂದ ಬರ್ತಾನೆ, ಇಲ್ಲಿ ನನ್ನ ತಮ್ಮ ಅಂತ. ಜಾರ್ಜ್ ನ ತಾಯಿನೂ ಕೂಡ ನೋಡು ಇಲ್ಲೇ ಇದ್ದಾನೆ, ಇವನ ಹೆಸರು ಸ್ಟುವರ್ಟ್ ಅಂತ. ನಮ್ ಜಾರ್ಜ್ ನೋಡ್ಬಿಟ್ಟು ಅಯ್ಯೋ ಇವನು ಇಲಿ ಮರಿ, ಇವ್ ನನ್ನ ತಮ್ಮ ಆಗಕ್ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಅದಕ್ಕೆ ಇವ್ರುಗಳು ಕೂಡ ಇವತ್ತೇ ಅವ್ನು ಸ್ಕೂಲಿಂದ ಬಂದಿದ್ದಾನೆ, ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಾನೆ, ಹೋಗ್ತಾ ನಿನ್ ಜೊತೆ ಸರಿ ಹೋಗ್ತಾನೆ ಬಿಡು ಅಂತ ಸ್ಟುವರ್ಟ್ ಗೆ ಸಮಾಧಾನ ಮಾಡ್ತಾರೆ. ಮತ್ತೆ ನೈಟ್ ಎಲ್ಲರೂ ಕೂಡ ಖುಷಿಯಿಂದಾನೆ ಡಿನ್ನರ್ ಮಾಡ್ತಾರೆ. ಮತ್ತೆ ನಮ್ ಸ್ಟುವರ್ಟ್ ಗೆ ಒಂದು ಬೆಡ್ ಕೂಡ ಕೊಡ್ತಾರೆ ಮನ್ಕೊಳ್ಳೋಕೆ ಅಂತ. ಹಾಗೆ ಅವ್ನ ಮನ್ಗಿಸ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅವರೆಲ್ಲರೂ ಹೋಗಾದ್ಮೇಲೆ ಅಲ್ಲಿಗೆ ಸ್ನೋಬೆಲ್ ಬರ್ತಾನೆ. ಸ್ನೋಬೆಲ್ ಬಂದ್ಬಿಟ್ಟು ಏನೋ ನಿನ್ಗೆ ಬೆಡ್ ಗಿಡ್ಡು ಎಲ್ಲ ಕೊಟ್ಟಿದ್ದಾರೆ, ನನಗ್ ಮಾತ್ರ ಕೆಟ್ಟೋಗಿರೋ ಒಂದು ಬುಟ್ಟಿಲಿ ಇಕ್ಕಿದ್ದಾರೆ, ನೀನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿನೆಲ್ಲ ತನ್ನ ಕಡೆ ಕೇಳ್ಕೊಬೇಕು ಅಂತ ಇದೆಯಾ ಅಂತ ಇವ್ನ್ಗೆ ಬೈತಾ ಇರ್ತಾನೆ. ನಮ್ ಸ್ನೋಬೆಲ್ ಗೆ ಇವ್ನ್ ಕಂಡ್ರೆ ಇಷ್ಟನೇ ಇರೋದಿಲ್ಲ. ಇದರಿಂದ ಸ್ಟುವರ್ಟ್ ಕೂಡ ನಾನು ಇನ್ಮೇಲೆ ನಿಮ್ ಫ್ಯಾಮಿಲಿ ಅಂತಾನೆ ಅನ್ಕೋ ಅಂತ ಹೇಳ್ತಿದ್ರೆ ಹಂಗೆಲ್ಲ ಅನ್ಕೊಳಕೆಲ್ಲ ಆಗೋದಿಲ್ಲ, ನೀನ್ ಕಂಡ್ರೆ ನನ್ಗೆ ಇಷ್ಟನೇ ಇಲ್ಲ, ನನ್ನಿಂದ ದೂರ ಇರೋಲ್ಲ, ಸರಿ ಇರಲ್ಲ ಅನ್ಬಿಟ್ಟು ಮತ್ತೆ ಹಾಗೆ ಇನ್ನೊಂದು ವಿಷಯನೂ ಹೇಳ್ತಾನೆ. ನನ್ನ ಫ್ರೆಂಡ್ಸ್ ಗಳೆಲ್ಲ ಇಲ್ಲಿ ಓಡಾಡ್ತಾ ಇರ್ತಾರೆ, ಅವ್ರ ಕೈ ಸಿಗಾಕೊಂಡ್ಬಿಟ್ಟು ಆ ಕಬಾಬ್ ಮಾಡ್ಕೊಂಡು ತಿನ್ಬಿಡ್ತಾರೆ ಅನ್ಬಿಟ್ಟು ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಜಾರ್ಜ್ ನ ತಾಯಿ ಇವರಿಬ್ರನ್ನು ಕೂಡ ಎಬ್ಬಿಸ್ಬಿಟ್ಟು ಮಕ ತೊಳ್ಕೊಂಡು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ ಹಾಕ್ಬಿಡಿ ಅಂತ ಹೇಳಿದಾಗ ಅದಕ್ಕೆ ಜಾರ್ಜ್ ಕೂಡ ಕ್ಲೀನ್ ಆಗಿ ಮಕನೆಲ್ಲ ತೊಳ್ಕೊಂಡು ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕಕ್ಕೆ ಅಂತ ಬಿಚ್ಬಿಟ್ಟು ನೆಲಕ್ಕೆ ಹಾಕ್ತಾನೆ. ಆದ್ರೆ ನೋಡಿದ್ರೆ ಅದು ಸ್ಟುವರ್ಟ್ ಮೇಲೆ ಬಿದ್ಬಿಟ್ಟಿರುತ್ತೆ. ಇವ್ನು ನೋಡ್ದಂಗೆ ಆ ಸ್ಟುವರ್ಟ್ ಸಮೇತ ಎತ್ತಿ ಒಂದು ಬುಟ್ಟಿ ಒಳಗಡೆ ಹಾಕ್ತಾನೆ. ಅವ್ರ ತಾಯಿನೂ ಕೂಡ ಅದನ್ನ ಅಬ್ಸರ್ವ್ ಮಾಡ್ದಲೆ ತಗೊಂಡೋಗ್ಬಿಟ್ಟು ವಾಷಿಂಗ್ ಮಿಷಿನ್ ಒಳಗಡೆ ತುರುಕ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ನೀರ್ ಆನ್ ಮಾಡ್ಬಿಟ್ಟು ತನ್ನ ಕೆಲಸದಲ್ಲಿ ಬಿಸಿ ಆಗಿ ಹೋಗ್ತಾರೆ. ಇಲ್ಲಿ ನೀರ್ ತುಂಬ್ತಾ ಇರುತ್ತೆ, ಇವ್ನು ಬಡ್ಕೋತಾ ಇರ್ತಾನೆ, ನನ್ನ ಕಾಪಾಡು, ನನ್ನ ಒಳಗಡೆ ಇದೀನಿ ಅಂತ. ಆದ್ರೆ ಇದು ಇವಳಿಗೆ ಕೇಳಿಸ್ತಾ ಇರೋದಿಲ್ಲ. ಅವ್ನು ವಾಷಿಂಗ್ ಮಿಷಿನ್ ಅಲ್ಲಿ ಬಡಿತಾ ಇರೋ ಶಬ್ದ, ಯಾರೋ ಡೋರ್ ನ ಬಿಲ್ ಮಾಡ್ತಾ ಇರೋ ತರ ಶಬ್ದ ಕೇಳಿಸಿ ಇವಳು ಡೋರ್ ಹತ್ರ ಹೊಂಟೋಗ್ಬಿಡ್ತಾಳೆ. ಇಲ್ಲಿ ನೋಡಿದ್ರೆ ಇಲ್ಲಿ ನೀರು ತುಂಬಾ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಗ ಅಲ್ಲಿಗೆ ಸ್ನೋಬೆಲ್ ಬರ್ತಾನೆ. ಸ್ನೋಬೆಲ್ ಬಂದಿದ ತಕ್ಷಣ ಗೆಳೆಯ ಬಾರೋ ನನ್ನ ಕಾಪಾಡು, ಬಾರೋ ಇಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಮ್ ಸ್ನೋಬೆಲ್ ಕೂಡ ಒಳ್ಳೆ ಸೀನ್ ನಡೀತೈತೆ, ನೀನ್ ನಿಗ್ರಕೊಳ್ಳೋದ್ ನನ್ ಕಣ್ಣಾರೆ ನೋಡ್ಬೇಕು, ನನ್ ಕಾಪಾಡೋದಿಲ್ಲ ಅಂತ ಇವ್ನು ಹೇಳ್ತಾ ಇರ್ತಾನೆ. ಆದ್ರೆ ಸ್ಟುವರ್ಟ್ ನಿನ್ ಕಾಲಿಗೆ ಬೀಳ್ತೀನಿ ಕಾಪಾಡು ಅಂತ ಕೇಳ್ಕೊತಾ ಇರ್ತಾನೆ. ಇವಾಗ ನನ್ಗೆಲ್ಲ ಟೈಮ್ ಇಲ್ಲ, ನನ್ ಗರ್ಲ್ ಫ್ರೆಂಡ್ ಯಾವನ ರೇಗಿಸ್ತಾವನಂತೆ, ನಾನು ಹೋಗ್ಬಿಟ್ಟು ಅವ್ನ ವಿಚಾರಿಸ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಸ್ನೋಬೆಲ್ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ನೋಡ್ತಿದ್ದಂಗೆ ಆ ಸ್ಟುವರ್ಟ್ ತುಂಬಾ ನೀರು ತುಂಬ್ಕೊಳ್ಳಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಎಲನೋರು ಅವ್ರ ಗಂಡನ ಆಫೀಸ್ಗೆ ಗುಡ್ ಬೈ ಹೇಳಿ ಕಳಿಸ್ತಾ ಇರ್ತಾಳೆ. ಆಗ ಮತ್ತೆ
ವಾಪಸ್ ವಾಷಿಂಗ್ ಮಿಷಿನ್ ಹತ್ರ ಬಂದು ನೋಡಿದಾಗ ಅಲ್ಲಿ ಸ್ಟೂವರ್ಟ್ ಮುಳುಗೋಗ್ಬಿಟ್ಟು ಬಡ್ಕೋತಾ ಇರ್ತಾನೆ. ಇದರಿಂದ ಬೇಗ ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ ಡೋರ್ನ ಓಪನ್ ಮಾಡಿ ಸ್ಟೂವರ್ಟ್ನ ಆಚೆ ತೆಗಿತಾರೆ. ನೋಡಿದ್ರೆ ಅವ್ನು ಪೂರ್ತಿ ನೀರು ಕುಡಿದ್ಬಿಟ್ಟಿರ್ತಾನೆ. ಇದರಿಂದ ಡಾಕ್ಟರ್ನ ಕರೀತಾರೆ. ಡಾಕ್ಟರ್ ಕೂಡ ಬಂದ್ಬಿಟ್ಟು ಅವ್ನಿಗೆ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಏನಿಲ್ಲ ಅವ್ನು ಸೋಪಿ ನೀರು ಜಾಸ್ತಿ ಕುಡಿದ್ಬಿಟ್ಟಿದ್ದಾನೆ ಸರೋಗ್ತಾನೆ ಅನ್ಬಿಟ್ಟು ಅಲ್ಲಿಂದ ಹೇಳಿ ಹೊರಟೋಗ್ಬಿಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲೇ ಈ ಸ್ಟೂವರ್ಟ್ಗೆ ಬಟ್ಟೆಗಳನ್ನ ತಗೊಳ್ಳೋಣ ಅಂತ ಬರ್ತಾರೆ. ಆದ್ರೆ ನಮ್ ಜಾರ್ಜ್ಗೆ ಇಷ್ಟನೇ ಇರೋದಿಲ್ಲ ಇವನ್ ಜೊತೆ ಬಟ್ಟೆ ತಗೊಳಕ್ಕೆ. ಇದರಿಂದ ಸುಮ್ನೆ ಹೋಗ್ಬಿಟ್ಟು ಒಂದ್ ಕಡೆ ನಿಂತ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಇವ್ರ ತಂದೆ ಬಂದ್ಬಿಟ್ಟು ನೋಡು ಅವನು ಕೂಡ ನಿನ್ ತಮ್ಮ ತಾನೆ, ಅವನು ಪ್ರೀತಿಯಿಂದ ಮಾತಾಡ್ಸು ಅಂತ ಹೇಳ್ತಾ ಇರ್ತಾನೆ. ಇವ್ನು ಕೇಳ್ತಾ ಇರೋದಿಲ್ಲ. ಮತ್ತೆ ಇವ್ರ ತಂದೆ ಒಂದು ಬೋಟ್ ರೇಸಿಂಗ್ ಇರುತ್ತೆ ಸ್ವಲ್ಪ ದಿನದಲ್ಲೇ, ಅದಕ್ಕೆ ನೀ ರೆಡಿ ಆಗ್ತಾ ನಿನ್ ಬೋಟ್ ನ ರೆಡಿ ಮಾಡ್ದ ಅಂದಾಗ ಅಯ್ಯೋ ನನ್ ಕೈಲದಲ್ಲ ಆಗಲ್ಲ, ನಾನು ಏನಾದ್ರೂ ಬೋಟ್ ರೇಸಲ್ಲಿ ಸೋತೋಗ್ಬಿಟ್ರೆ ಸುಮ್ನೆ ನನಗೆ ಅಜೀಪು, ಅದಕ್ಕೆ ನಾನು ಅದನ್ನ ಬೋಟ್ ನೇ ರೆಡಿ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಅವ್ರ ತಂದೆನೂ ಕೂಡ ನೀನ್ ರೆಡಿ ಮಾಡು, ಟ್ರೈ ಮಾಡ್ದಲೆ ಏನು ಆಗೋದಿಲ್ಲ ಅಂತ ಒಂದು ಹೋಪ್ನ ತುಂಬ್ತಾ ಇರ್ತಾರೆ. ಮತ್ತೆ ಬಟ್ಟೆ ಅಂಗಡಿ ಒಳಗಡೆ ಬಂದ್ಬಿಟ್ಟು ಸ್ಟೂವರ್ಟ್ಗೆ ಕೆಲವು ಬಟ್ಟೆಗಳನ್ನ ತಗೋತಾರೆ. ಯಾಕಪ್ಪ ಅಂದ್ರೆ ಇವತ್ತು ಇವ್ರ ಫ್ಯಾಮಿಲಿ ಅವರಿಗೆ ಇವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾರೆ. ಒಂದು ಹೊಸ ಮಗುನ ಅಡಾಪ್ಟ್ ಮಾಡ್ಕೊಂಡಿದೀವಿ ಬಂದ್ ನೋಡಿ ಅನ್ಬಿಟ್ಟು. ಫ್ರೆಡ್ರಿಕ್ ಫ್ಯಾಮಿಲಿ ಅವ್ರು ಎಲ್ಲರೂ ಕೂಡ ಬಂದ್ಬಿಟ್ಟು ಸ್ಟೂವರ್ಟ್ ನ ಕೂಡ ನೋಡ್ತಾರೆ. ಆದ್ರೆ ಇವ್ರು ಏನು ಹೇಳೋದಿಲ್ಲ, ತುಂಬಾ ಚೆನ್ನಾಗಿದ್ದಾನೆ ಹಂಗೆ ಹಿಂಗೆ ಅನ್ಬಿಟ್ಟು ಖುಷಿಯಂದೇನೆ ಆ ಒಂದು ಪಾರ್ಟಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿ ಸ್ಟೂವರ್ಟ್ ಕೂಡ ಸ್ವಲ್ಪ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಈ ಒಂದು ಫ್ಯಾಮಿಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನನ್ಗೆ ಈ ತರ ಒಂದು ಫ್ಯಾಮಿಲಿ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ಅಂತ. ಆಗ ಅಂಕಲ್ ಕ್ರೆನ್ಶೋ ಜಾರ್ಜ್ಗೆ ಒಂದು ಗಿಫ್ಟ್ ನ ಕೊಡ್ತಾರೆ. ಏನಪ್ಪಾ ಅಂದ್ರೆ ಒಂದು ಬಾಲ್ ನ ಕೊಡ್ತಾರೆ. ಇದರಿಂದಾನೇ ನಾವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ನಾನು ಆಟ ಆಡ್ತಿದ್ದೋ, ಇವಾಗ ನೀವಿಬ್ರು ಆಟ ಆಡಿ ಅಂತ ಆ ಒಂದು ಬಾಲ್ ಕೊಟ್ಟಾಗ ಅದಕ್ಕೆ ಜಾರ್ಜ್ ಕೂಡ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಅಂಕಲ್, ಇವ್ ನೋಡಿ ಇವ್ನು ಎಷ್ಟು ಚಿಕ್ಕಾಗಿದ್ದಾನೆ, ಇವ್ನಿಗೆ ಈ ಬಾಲ್ ಎತ್ತಕ್ಕೆ ಶಕ್ತಿ ಇಲ್ಲ, ಇದನ್ನ ನನ್ ಕೊಡ್ತಾ ಇದ್ದೀರಾ ಆಟ ಆಡಿ ಅನ್ಬಿಟ್ಟು ಇವ್ನಿಗೆ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸ್ಟೂವರ್ಟ್ ಕಂಡ್ರೆ ಈ ಜಾರ್ಜ್ಗೆ ಸ್ವಲ್ಪ ಕೂಡ ಇಷ್ಟನೇ ಇರೋದಿಲ್ಲ. ಸರಿ ಆಯ್ತು ಅನ್ಬಿಟ್ಟು ಆ ಫ್ಯಾಮಿಲಿ ಎಲ್ಲರೂ ಕೂಡ ಒಂದು ಪಾರ್ಟಿನ ಮುಗಿಸ್ಕೊಂಡು ತಮ್ಮ ಪಾಡಿ ತಮ್ಮ ಮನೆಗೆ ಹೊಂಟೋಗ್ಬಿಡ್ತಾರೆ. ಸ್ಟೂವರ್ಟ್ ಯಾಕೋ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಇದರಿಂದ ನೈಟ್ ಆಗ್ತಿದ್ದಂಗೆನೆ ಅವ್ರ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ನನ್ಗೆ ಯಾಕೋ ಒಂಟಿತನ ಕಾಡ್ತೈತೆ, ನಂಗೆ ದಯವಿಟ್ಟು ನಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ತಿಳ್ಕೊಳಕ್ಕಾಗುತ್ತಾ ನಿಮ್ಗೆ ಅಂತ ಹೇಳ್ತಾರೆ. ಇವ್ರುಗಳು ಕೂಡ ಯಾಕೆ ನೀನು ನಾವು ಚೆನ್ನಾಗಿ ನೋಡ್ಕೋತಿಲ್ವ ಅಂದಾಗ ಇಲ್ಲ ನನ್ಗೆ ಯಾಕೋ ತುಂಬಾ ಒಂಟಿತನ ಕಾಡ್ತೈತೆ, ನಾನು ನಂತರ ಇರೋ ಜನರ ಜೊತೆ ಸೇರಿದ್ರೇನೆ ಬೆಟರು, ನಿಮ್ಗಳ ಜೊತೆ ಇದ್ರೆ ನಿಮ್ಗೂ ಅವಮಾನ ಎಲ್ಲರಿಗೂ ಅವಮಾನ, ದಯವಿಟ್ಟು ನಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಹುಡುಕೋಕ್ ಸಹಾಯ ಮಾಡಿ ಅನ್ಬಿಟ್ಟು ಅಲ್ಲಿಂದ ಹೇಳ್ಬಿಟ್ಟು ಹೊಂಟೋಗ್ಬಿಡ್ತಾನೆ. ಇವ್ರುಗಳು ಕೂಡ ಸರಿ ಆಯ್ತು ಅನ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಅದೇ ಒಂದು ಆರ್ಫನೇಜ್ ಹತ್ರ ಬರ್ತಾರೆ. ಬಂದ್ಬಿಟ್ಟು ಈ ಸ್ಟೂವರ್ಟ್ ನ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರಿಗೂ ಕೂಡ ಏನ್ ಸಾರ್ ಇದೆ ಅವನೆಲ್ಲ ಒಂದು ಸಿಕ್ಕಿದೆ ಸರ್, ಅವ್ರ ತಂದೆ ತಾಯಿನೆಲ್ಲ ಹುಡ್ಕಾಗುತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರುಗಳು ಕೂಡ ಅವ್ನಿಗೆ ಒಂಟಿತನ ತುಂಬಾ ಕಾಡ್ತೈತೆ, ಇದು ನೀವು ಮಾಡ್ಲೇಬೇಕು, ಅವ್ರ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳಿ ಅಂತ ಆರ್ಫನೇಜ್ ಅವ್ರಿಗೆ ಹೇಳ್ತಾರೆ. ಅವರು ಕೂಡ ಸರಿ ಆಯ್ತು ಟ್ರೈ ಮಾಡ್ತೀವಿ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾರೆ. ಮತ್ತೆ ಈ ಕಡೆ ಮನೇಲಿ ಸ್ಟೂವರ್ಟ್ ಈ ಸ್ನೋಬೆಲ್ ಹತ್ರ ಬರ್ತಾನೆ ಇವನ ಫ್ರೆಂಡ್ ಮಾಡ್ಕೊಳ್ಳೋಣ ಅನ್ಬಿಟ್ಟು. ಅದಕ್ಕೆ ಇವನು ಕೂಡ ಅಲ್ಲಿ ಎಗರ್ಕೊಳ್ಳೋ ನಿನ್ನ ಹತ್ರ ಎಲ್ಲ ಫ್ರೆಂಡ್ ಮಾಡ್ಕೊಂಡ್ರೆ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಅಲ್ಲಿ ಸ್ನೋಬೆಲ್ ನ ಫ್ರೆಂಡ್ ಮಾಂಟಿ ಬರ್ತಾನೆ. ಮಾಂಟಿ ನೋಡಿದ ತಕ್ಷಣ ಇವನಿಗೆ ಒಂದು ನಿಮಿಷ ಭಯ ಆಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಇಲಿನ ನಮ್ಮ ಮನೇಲಿ ಇಟ್ಕೊಂಡಿದೀವಿ, ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ, ಮುಂದೆ ಒಂಥರ ಅಜೀಪ್ ಆಗಿ ಹೋಗ್ಬಿಡ್ತೀನಿ ನಾನು ಅನ್ಬಿಟ್ಟು ಅವ್ನ ಅಲ್ಲಿಂದ ಕಳ್ಸೋಕೆ ಟ್ರೈ ಮಾಡ್ತಾ ಇರ್ತೇನೆ. ನಡಿ ಇಲ್ಲಿ ಏನು ಊಟ ಇಲ್ಲ, ನೀನು ಹೊರಗಡೆ ಬರ್ಬೇಡ ಅಂತ. ಆದ್ರೆ ಮಾಂಟಿ ಒಬ್ಬ ಕಳ್ಬೇಕಾಗಿರ್ತಾನೆ. ಅವನಿಗೆ ಈ ಒಂದು ಊಟ ಸ್ಮೆಲ್ ಬಂದ್ಬಿಟ್ಟು ನನ್ನ ಹತ್ರ ಮುಚ್ಚಿಡಕ್ ಬರ್ಬೇಡ, ನಿನ್ ಬೋಲಲ್ಲಿ ಊಟ ಐತೆ ಅಂತ ನನಗೆ ಗೊತ್ತು, ಸ್ವಲ್ಪ ತಿನ್ಕೊಂಡು ಹೋಗ್ಬಿಡ್ತೀನಿ ಅನ್ಬಿಟ್ಟು ಹೊರಗಡೆ ಬರ್ತಾನೆ. ಇವನು ಕೂಡ ಭಯ ಆಗ್ತಾ ಇರುತ್ತೆ, ಎಲ್ಲಿ ಇವನ್ನ ನೋಡ್ಬಿಟ್ರೆ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ. ಮಾಂಟಿ ಕೂಡ ಹೋಗ್ಬಿಟ್ಟು ಈ ಒಂದು ಸ್ನೋಬೆಲ್ ಊಟನ ತಿಂದಿರ್ತಾನೆ. ಇವನು ಕೂಡ ಏನೇನೋ ಮಾತಾಡ್ತಾ ಇರ್ತಾನೆ, ಬೇಗ ತಿನ್ನು ಹಂಗೆ ಹಿಂಗೆ ಅಂತ. ಹಿಂದೆ ನೋಡಿದ್ರೆ ಈ ಸ್ಟೂವರ್ಟ್ ಒಂದು ಸ್ನಾಕ್ಸ್ ನ ತಗೊಂಡ್ ಬೇರೆ ಕಡೆ ಹೋಗ್ತಾ ಇರ್ತಾನೆ. ಅವನಿಗೆ ಕಾಣಿಸ್ಬಾರ್ದಂತ ಇವನು ಯಾಮಾರಿಸ್ತಾ ಇರ್ತಾನೆ ಅವನ್ನ. ಆದ್ರೆ ಆ ಮಾಂಟಿಗೆ ಆ ಒಂದು ರೂಮ್ ಕಡೆ ಯಾರು ಹೋದಂಗೆ ಅನ್ಸುತ್ತೆ. ಇದರಿಂದ ಇವನು ಇಗ್ನೋರ್ ಮಾಡ್ಬಿಟ್ಟು ಸರಿ ನೆಕ್ಸ್ಟ್ ಟೈಮ್ ಏನಾದ್ರು ಮೀನ್ ಗಿನಾರ ತಂದಿದ್ರೆ ನಿಮ್ ಫ್ಯಾಮಿಲಿ ಅವರು ಬರಳಪ್ಪ ನನ್ನ ಒಬ್ನೇ ತಿನ್ಬೇಡ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಹೋಗೋ ಟೈಮಲ್ಲಿ ಮೇಲ್ಗಡೆ ನೋಡ್ತಾನೆ ಒಂದು ಇಲಿ ಬಾಲ ಕಾಣಿಸ್ಬಿಡುತ್ತೆ ಇವನ್ಗೆ. ಇದೇನಿದು ಇಲಿ ಬಾಲ ಹಿಂಗ್ ಕಾಣಿಸ್ತೈತೆ ಅನ್ಬಿಟ್ಟು ಶಿಸ್ತಾಗ ಮೇಲ್ಗಡೆ ಬಂದ್ಬಿಟ್ಟು ಆ ಒಂದು ಸ್ನಾಕ್ಸ್ ಬಾಕ್ಸ್ ನ ಉಣಿಸ್ತಾನೆ. ಉಣಿಸಿದ ತಕ್ಷಣ ತಗೋ ಸ್ಟೂವರ್ಟ್ ಆಚೆ ಬಂದ್ಬಿಡ್ತಾನೆ. ಸ್ಟೂವರ್ಟ್ ನ ನೋಡ್ಬಿಟ್ಟು ನೀನ್ ನೋಡಾಗಲ್ವಾ ಅಂತ ಕೇಳ್ತಾನೆ. ಯಾಕೆ ಅಂದಾಗ ನೀನೊಬ್ಬ ಇಲಿ ಅಂತಾನೆ. ಅದಕ್ಕೆ ಸ್ಟೂವರ್ಟ್ ಕೂಡ ಇಲ್ಲ ನಾನು ಕೂಡ ಈ ಫ್ಯಾಮಿಲಿಯಲ್ಲಿ ಒಬ್ಬ ಅಂದಾಗ ಇದು ನೋಡಿ ಮಾಂಟಿ ಅಂತೂ ಸಿಕ್ಕಾಪಟ್ಟೆ ನಗ್ಬಿಡ್ತಾನೆ. ಏನೋ ಮುಚ್ಚಿ ಇಲಿಗಿಲಿನೆಲ್ಲ ಸಾಕೊಂಡಿದೀರಾ, ಏನ್ರೋ ನಿಮ್ ಫ್ಯಾಮಿಲಿ ಹಿಂಗೈತೆ ಹಂಗೈತೆ ಅಂತ. ಮತ್ತೆ ನಮ್ ಸ್ನೋಬೆಲ್ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಕೋಪ ಬಂದ್ಬಿಟ್ಟು ಸ್ನೋಬೆಲ್ ಇವನ್ನ ಹಿಡಿಯೋಣ ಅಂತ ಬರ್ತಾನೆ. ಆದ್ರೆ ಸ್ಟೂವರ್ಟ್ ಅವನಿಂದ ಸೂಪರ್ ಆಗಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಇವನು ಕೂಡ ನಿಂತ್ಕೊಳ್ಳೋ ಎಲ್ಲೋಗ್ತೀಯ ಮೂರಡಿ ಇಲ್ಲಿ, ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡ್ತೇನೆ, ನಿನ್ಗೆ ಮಾಡ್ತೀನಿ ಸಿಗು ನಿನ್ಗೆ ಅನ್ಬಿಟ್ಟು ಅಡ್ಡಾಡಿಸ್ತಾ ಇರ್ತಾನೆ. ನಮ್ ಸ್ಟೂವರ್ಟ್ ಬಿಡ್ತಾನೆ ಇರೋದಿಲ್ಲ. ಆಗ ಸ್ಟೂವರ್ಟ್ ಇಲ್ಲಿಗೆ ಹೋಗ್ತಾನೆ ಅಂದ್ರೆ ಜಾರ್ಜ್ ಒಂದು ರೂಮ್ ಒಳಗಡೆ ಹೊಂಟೋಗ್ಬಿಡ್ತಾನೆ. ಹೋಗ್ಬಿಟ್ಟು ಅಲ್ಲಿ ನೋಡ್ತಿರ್ಬೇಕಾದ್ರೆ ಜಾರ್ಜ್ ರೂಮು ಸಖತ್ತಾಗೆ ಇರುತ್ತೆ. ಒಂಥರ ಸಿನಿಮ್ಯಾಟಿಕ್ ಲುಕ್ ಅಲ್ಲಿ ಈ ಟಾಯ್ಸ್ ಗಳನ್ನೆಲ್ಲ ಇಟ್ಟಿರ್ತಾನೆ ಅವನು. ಆಗ ಅಲ್ಲಿಗೆ ಜಾರ್ಜ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದೇನು ಅಂತ ಕೇಳಿದಾಗ ಸ್ಟೂವರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಕಣೋ ನಿನ್ ರೂಮು, ಹೇಗೆಲ್ಲ ಇದನ್ನೆಲ್ಲ ಮಾಡಿದೆ ಅಂದಾಗ ನಮ್ ತಂದೆ ನಾನು ಇಬ್ರು ಸೇರ್ ಮಾಡಿರೋದು ಅಂತ. ಹೀಗೆ ಇವರಿಬ್ರು ಕೂಡ ಈಗ ಇಲ್ಲಿ ಮಾತಾಡ್ತಾ ಇರ್ತಾರೆ. ಸ್ಟೂವರ್ಟ್ ಕೂಡ ತನ್ನ ಒಂದು ಟ್ಯಾಲೆಂಟ್ ನೆಲ್ಲ ತೋರಿಸ್ತಾ ಇರ್ತಾನೆ. ಇದನ್ನ ನೋಡಿ ಜಾರ್ಜ್ ಅಂತೂ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಮತ್ತೆ ಜಾರ್ಜ್ ಅವ್ನ್ ತಯಾರಿ ಮಾಡಿರೋ ಒಂದು ಕಾರ್ನ ಸ್ಟೂವರ್ಟ್ ಗೆ ಕೊಡ್ತಾನೆ. ಒಂದ್ಸಲಿ ರೈಡ್ ಮಾಡಿ ನೋಡು ನೀನು ಅನ್ಬಿಟ್ಟು. ಅವನು ಕೂಡ ರೈಡ್ ಮಾಡ್ಬೇಕಾದ್ರೆ ಹಿಂದಗಡೆ ಒಂದು ಬೋಟ್ ನ ನೋಡ್ತಾನೆ. ಆ ಬೋಟ್ ಹತ್ರ ಹೋಗ್ಬಿಟ್ಟು ಈ ಬೋಟ್ ನ ಎಂತಕ್ಕೆ ರೆಡಿ ಮಾಡ್ತಾ ಇದೀಯ ಅಂತ ಕೇಳಿದಾಗ ಜಾರ್ಜ್ ಕೂಡ ಇನ್ 2 ದಿನದಲ್ಲಿ ನ್ಯೂಯಾರ್ಕ್ ಅಲ್ಲಿ ಈ ಬೋಟ್ ನ ರೇಸ್ ಗಳನ್ನ
ನಡೆಯುತ್ತೆ, ಎಲ್ಲ ಮಕ್ಕಳು ಬರ್ತಾರೆ. ಅದಕ್ಕೋಸ್ಕರ ನಾನು ರೆಡಿ ಮಾಡ್ತಿದ್ದೆ. ಆದ್ರೆ ನನಗೆ ಇವಾಗ ಆ ಒಂದು ಕಾಂಪಿಟೇಷನ್ ಅಲ್ಲಿ ನಾನು ಭಾಗವಹಿಸಲ್ಲ. ಯಾಕೆಂದ್ರೆ ಈ ಬೋಟ್ ನಾನು ರೆಡಿ ಮಾಡೋದು ತುಂಬಾ ಬೇಗ ಹೋಗೋದಿಲ್ಲ, ನಾನು ಸೋತೋಗ್ಬಿಟ್ರೆ ನನಗೆ ಸುಮ್ಮನೆ ಅಜೀಬ್ ಆಗ್ಬಿಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸ್ಟೂವರ್ಟ್ ಹೇಳ್ತಾನೆ, ಮೊದಲು ನೀನ್ ಟ್ರೈ ಮಾಡು, ಈ ಬೋಟ್ ನ ಕ್ರಿಯೇಟ್ ಮಾಡು, ಸೋಲೋದು ಗೆಲ್ಲೋದು ಆಮೇಲೆ ನೋಡ್ಕೊಳ್ಳೋಣ ಅನ್ಬಿಟ್ಟು ಇವನ್ನ ಆಸ್ ಅ ಫ್ರೆಂಡ್ ತರ ಟ್ರೀಟ್ ಮಾಡ್ತಾ ಇವ್ನಿಗೆ ಸಪೋರ್ಟ್ ಮಾಡ್ತಾ ಆ ಬೋಟ್ ನ ಇಬ್ರು ಕೂಡ ರೆಡಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಇವ್ರ ತಂದೆ ತಾಯಿ ಕೂಡ ಬರ್ತಾರೆ. ಇವರಿಬ್ರು ಖುಷಿಯಾಗಿರೋದು ನೋಡಿ ಅವರಿಬ್ರಿಗೂ ಕೂಡ ಖುಷಿ ಆಗುತ್ತೆ. ಜಾರ್ಜ್ ಕೂಡ ಇನ್ನು 2 ದಿನದಲ್ಲಿ ಬೋಟ್ ಕಾಂಪಿಟೇಷನ್ ಇದೆ, ಅದಕ್ಕೋಸ್ಕರ ನಾನು ಇವನು ರೆಡಿ ಮಾಡ್ತಾ ಇದೀವಿ ಅಂತ. ಇವ್ರುಗಳು ಕೂಡ ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ, ಇಬ್ರು ಕೂಡ ಚೆನ್ನಾಗಿ ರೆಡಿ ಮಾಡಿ ಅಂತ ಇವರೆಲ್ಲರೂ ಕೂಡ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಸ್ನೋಬೆಲ್ಗೆ ಉರಿತಾ ಇರುತ್ತೆ. ಇವ್ನು ಯಾರೋ ಹೊಸ್ದಾಗಿ ಬಂದ್ಬಿಟ್ಟು ನನ್ನ ಫ್ಯಾಮಿಲಿನ ಕೆಡಿಕತ್ತವನಲ್ಲ ಅನ್ಬಿಟ್ಟು ಇದರಿಂದ ಇವ್ನ ಫ್ರೆಂಡ್ ಮೌಂಟಿ ಹತ್ರ ಹೋಗ್ಬಿಟ್ಟು ಸಹಾಯ ಕೇಳ್ತಾನೆ. ಅವನು ಕೂಡ ಬಾ ಮಜ್ಜಿ, ಇದೆಲ್ಲ ಒಂದು ಟೆನ್ಷನ್ ನಿನ್ಗೆ, ಬಾ ನಾನು ಒಬ್ರನ್ನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಇವ್ನ ಬಾಸ್ ಆದ ಸ್ಮೋಕಿ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸ್ನೋಬೆಲ್ ಕೂಡ ಅಲ್ಲ ಇಲ್ಲಿಗೆ ಕರ್ಕೊಂಡ್ ಬಂದೆ, ಇವರೆಲ್ಲ ದುಡ್ಡು ಕಳ್ಳನ್ ಮಕ್ಕಳು, ನಮ್ಗೆ ಏನಾರ ಮಾಡ್ಗಿಡ್ಬಿಟ್ಟರು ಅಂದಾಗ ಬಾರ ನೀನ್ ಸಹಾಯ ತಾನೆ ಕೇಳಿದ್, ಬಾರ ಇರ್ಲಿ ನೋಡ್ಕೊಳ್ಳೋಣ ಅನ್ಬಿಟ್ಟು ಇವ್ನ ಬಾಸ್ ಸ್ಮೋಕಿ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಸ್ನೋಬೆಲ್ ಏನಿಲ್ಲ ಗುರು, ನಮ್ಮ ಮನೇಲಿ ಒಂದು ಇಲಿ ಬಂದು ಸೇರ್ಕೊಂಡ್ಬಿಟ್ಟೈತೆ, ಅದು ನಾನು ತಿನ್ನಕ್ಕಾಗಲ್ಲ ಯಾಕಂದ್ರೆ ನನ್ನ ಫ್ಯಾಮಿಲಿ ತರ ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೂಡ ನಾಚಿಕೆ ಆಗಲ್ವೇನೋ ನಿನ್ಗೆ, ಒಬ್ಬ ಬೇಕಾಗಿ ನೀನು ಇಲ್ಲಿನ ತಿನ್ನಕ್ಕಾಗಲ್ಲ ಅಂದ್ರೆ ನಮ್ ಕಾಂದಾನ್ಗೆ ಅವಮಾನ ಮಾಡ್ತಾ ಇದೀಯಲ್ಲ ನೀನು ಅಂತ ಬೈತಿರ್ಬೇಕಾದ್ರೆ ಅದಕ್ಕೆ ಸ್ನೋಬೆಲ್ ಕೂಡ ಹೌದು ಗುರು, ಅದಕ್ಕೋಸ್ಕರ ನಿನ್ನ ಸಹಾಯ ಕೇಳ್ಕೊಂಡ್ ಬಂದಿದ್ದೀನಿ ನಾನು ಅಂದಾಗ, ಓಲಿ ಬಿಡು ಪರವಾಗಿಲ್ಲ, ಬೇಕೋಗಳಿಗೆ ಬೇಕೇ ಆಗ್ ಬರ್ಬೇಕಂತೆ, ಸರಿ ನಾನು ನಿಂಗೆ ಸಹಾಯ ಮಾಡ್ತೀನಿ, ಆದಷ್ಟು ಬೇಗ ಆ ಒಂದು ಸ್ಟುವರ್ಟ್ ಕತೆನ ನಾನು ಮುಗಿಸ್ತೀನಿ, ನೀನ್ ಟೆನ್ಷನ್ ತಗೊಂಡ್ಬೇಡ, ಆರಾಮ ನಿನ್ ಪೀಸ್ ಆಗಿ ನೀನ್ ಇರು ಅಂತ. ಸರಿ ಆಯ್ತು, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಇವನು ಕೂಡ ಅಲ್ಲಿಂದ ಒಂದು ಡೀಲ್ ನ ಕೊಟ್ಬಿಟ್ಟು ಬಂದ್ಬಿಡ್ತಾನೆ ಸ್ನೋಬೆಲ್. ನೆಕ್ಸ್ಟ್ ಆ ಬೋಟ್ ರೇಸ್ ಕಾಂಪಿಟೇಷನ್ ದಿನ ಹತ್ರ ಬರುತ್ತೆ. ಇವನು ಕೂಡ ತನ್ನ ಬೋಟ್ ನ ತಗೊಂಡು ಆ ಒಂದು ಫಂಕ್ಷನ್ ಗೆ ಹೋಗ್ತಾನೆ. ಹೋಗ್ಬಿಟ್ಟು ಎಲ್ಲಾನು ಕೂಡ ಚೆಕ್ ಮಾಡ್ಕೋತಿರ್ಬೇಕಾದ್ರೆ ಅವಾಗ ನೋಡ್ತಾನೆ ಆಂಟೋನಿಯೋ ಬೋಟ್ ಕೂಡ ಅಲ್ಲಿ ಬಂದಿರುತ್ತೆ. ಇವನ್ ಬೋಟ್ ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಮತ್ತೆ ಈ ಆಂಟೋನಿಯೋ ಹುಡುಗಂಗೆ ಆಟಿಟ್ಯೂಡ್ ಜಾಸ್ತಿ, ನೋಡಿ ನಿನ್ ಬೋಟ್ ಕತೆ ಮುಗಿಸ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಗ ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ತಮ್ಮ ಬೋಟ್ ಗಳನ್ನ ನೀರೊಳಗಡೆ ಇಳಿಸಿದಾಗ ಇವನು ಕೂಡ ತನ್ನ ಬೋಟ್ ನ ತಗೊಂಡೋಗಿ ನೀರೊಳಗಡೆ ಇಳ್ಸಕ್ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಸ್ಟುವರ್ಟ್ಗೆ ಆ ಒಂದು ರಿಮೋಟ್ ಕಂಟ್ರೋಲ್ ಇರುತ್ತೆ ಆ ಬೋಟ್, ಅದನ್ನ ತಗೊಂಬ ಅಂತ ಹೇಳ್ತಾನೆ. ಇವನು ಕೂಡ ಅದನ್ನ ತಗೊಂಡು ಹೋಗ್ತಾ ಇರ್ತಾನೆ. ಅದು ತುಂಬಾ ವೇಟ್ ಇರುತ್ತಲ್ಲ, ಅದು ಇವ್ನ ಕೈ ಲೆತ್ತಕ್ಕೆ ಆಗ್ತಿರೋದಿಲ್ಲ, ದಡ್ಡ ಬಿಡ್ಡಿ ಅಂತ ಓಡಾಡ್ತಾ ಇರ್ತಾನೆ. ಆದ್ರೆ ಬೈ ಮಿಸ್ಟೇಕ್ ಆಗಿ ಇವ್ನ ಕೆಳಗಡೆ ಬೀಳಿಸ್ಬಿಟ್ಟು ಯಾರೋ ಒಬ್ಬ ಬಂದ್ಬಿಟ್ಟು ಆ ರಿಮೋಟ್ ಕಂಟ್ರೋಲ್ ನ ತುಳ್ದಾಕ್ಬಿಡ್ತಾನೆ. ಅದು ಒಡೆದೋಗ್ಬಿಡುತ್ತೆ. ಇದು ಇವ್ರಿಗೆಲ್ಲ ಗೊತ್ತಾಗಿ ತುಂಬಾ ಬೇಜಾರ್ ಮಾಡ್ಕೋತಾರೆ. ಇದರಿಂದ ಜಾರ್ಜ್ ಒಂದ್ ಕಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಇವ್ರ ತಂದೆ ತಾಯಿ ಬಂದ್ಬಿಟ್ಟು ಇವನ ಸಮಾಧಾನ ಮಾಡ್ತಾ ಇರ್ತಾರೆ. ನೋಡು ಏನೋ ಬೈ ಮಿಸ್ಟೇಕ್ ಆಗೋಯ್ತು, ಬಿಟ್ಬಿಡು, ನೀನು ನೆಕ್ಸ್ಟ್ ಟೈಮು ಈ ರೇಸಲ್ಲಿ ಮತ್ತೆ ನೀನು ಭಾಗವಹಿಸಿ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಆ ರೇಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಒಂದು ಬೋಟ್ ಅಲ್ಲಿ ಒಂದು ಇಲಿ ಇದೆ ಅಂತ. ಇವರೆಲ್ಲರೂ ಕೂಡ ಬಂದು ನೋಡ್ತಾರೆ. ಸ್ಟುವರ್ಟ್ ಇವನ್ಗೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಇವನೇ ಆ ಬೋಟ್ ನ ಓಡಿಸೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಇವ್ರ ತಂದೆ ತಾಯಿ ಕೂಡ ಹೇಳ್ತಾರೆ ಬಂದ್ಬಿಡು ವಾಪಸ್ಸು, ನೀನ್ ಮುಳುಗೋಗ್ಬಿಡ್ತೀಯ ಅಂತ. ಆದ್ರೆ ಇವ್ನು ಕೇಳ್ತಾನೆ ಇರೋದಿಲ್ಲ, ನಾನ್ ಜಾರ್ಜ್ ನ ಗೆಲ್ಸ್ಲೇಬೇಕು ಅಂದ್ಬಿಟ್ಟು ಇವನು ಆ ಬೋಟ್ ನ ಹೊಡ್ಸ್ಕೊಂಡ್ ಮುಂದೆ ಹೋಗ್ತಾ ಇರ್ತಾನೆ. ಇದನ್ನ ನೋಡಿ ಜಾರ್ಜ್ ಕೂಡ ಅವನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ನಿನ್ ಕೈಲಾಗುತ್ತೆ ನೀನ್ ಮಾಡು ಅಂದ್ಬಿಟ್ಟು. ಮತ್ತೆ ಈ ಆಂಟೋನಿ ಅಂತ ಒಂದು ಹುಡುಗ ಇದ್ದಾನಲ್ಲ, ಅವ್ನು ತನ್ನ ಬೋಟ್ ಇಂದ ಅಕ್ಕಪಕ್ಕ ಇರೋಂತ ಎಲ್ಲಾ ಬೋಟ್ ಗಳನ್ನು ನೆಲ ಸಮಾಧಿ ಮಾಡ್ತಾ ಇರ್ತಾನೆ ಚೀಟಿಂಗ್ ಮಾಡಿ. ಅದೇ ರೀತಿ ಸ್ಟುವರ್ಟ್ ನ ಒಂದು ಬೋಟ್ ಹತ್ರ ಬಂದ್ಬಿಟ್ಟು ಅವನು ಕೂಡ ಬೀಳ್ಸನ ಅಂತ ನೋಡ್ತಿರ್ಬೇಕಾದ್ರೆ ಅವನ್ ಬೋಟ್ ಇವನ್ ಬೋಟ್ ಲಾಕ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಸ್ಟುವರ್ಟ್ ಬೋಟ್ ನೀರೊಳಗಡೆ ಮುಳುಗ್ತಾ ಇರುತ್ತೆ. ಈ ಕಡೆ ಆಂಟೋನಿ ಜಾರ್ಜ್ಗೆ ರೇಗಿಸ್ತಾ ಇರ್ತಾನೆ, ನೋಡು ನಿನ್ನ ಇಲಿ ಕತೆನ ಏನ್ ಮಾಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ಅವ್ನು ಇಲಿ ಎಲ್ಲ ನನ್ನ ತಮ್ಮ ಅನ್ಬಿಟ್ಟು ಅವನ ಜೊತೆಗೆ ಫೈಟಿಂಗ್ ಎಳೆದು ಬಿಡ್ತಾನೆ. ಆಗ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಇವನ್ನ ಸಮಾಧಾನ ಮಾಡ್ತಾರೆ. ಜಾರ್ಜ್ ನ ನೋಡಿದ್ರೆ ಆ ಆಂಟೋನಿ ಅನ್ನೋ ಒಂದು ರಿಮೋಟ್ ಕಂಟ್ರೋಲ್ಗೆ ಸಿಗರ್ದಿಲ್ಲ, ಡಿಸ್ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಈ ಕಡೆ ಸ್ಟುವರ್ಟ್ ಆ ಆಂಟೋನಿ ಅನ್ನೋ ಹುಡುಗನ ಬೋಟ್ ಇಂದ ಇವನ್ ಬೋಟ್ ನ ಸಪರೇಟ್ ಮಾಡ್ಕೋತಾನೆ. ಸಪರೇಟ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಆ ಬೋಟ್ ಕೂಡ ಅಡ್ಡ ಬರ್ತಾ ಇರುತ್ತೆ. ಸೂಪರ್ ಆಗಿ ಅದನ್ನ ಸೈಡಿಗೆ ಟರ್ನ್ ಮಾಡ್ಕೊಂಡು ಮುಂದೆ ಹೊಂಟೋಗ್ಬಿಡ್ತಾನೆ. ಈ ಆಂಟೋನಿ ಅನ್ನೋ ಹುಡುಗನ ಬೋಟ್ ಕಂಟ್ರೋಲ್ ಸಿಗ್ದಲ್ಲೇ ಬೇರೆ ಕಡೆ ಹೊಂಟೋಗ್ಬಿಡುತ್ತೆ. ಇದರಿಂದ ನಮ್ ಜಾರ್ಜ್ ವಿನ್ ಆಗಿ ಹೋಗ್ಬಿಡ್ತಾನೆ. ಇದರಿಂದ ಅವ್ನಿಗೊಂದು ಸೂಪರ್ ಆಗಿರೋ ಒಂದು ಮೆಡಲ್ ಕೊಡ್ತಾರೆ. ಇದು ತನ್ನ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಹೇಳಿ ಅವ್ರಿಗೂ ಕೂಡ ಒಂದು ಪಾರ್ಟಿನೆಲ್ಲ ಕೊಡ್ಸೋಕೆ ಮನೆ ಕರೆದಿರ್ತಾರೆ. ಅವರು ಕೂಡ ಎಂಜಾಯ್ ಮಾಡ್ತಾ ಈ ಒಂದು ಫ್ಯಾಮಿಲಿ ಒಂದು ಫೋಟೋನು ತೆಗಿತಾರೆ. ಸ್ಟುವರ್ಟ್ಗಂತೂ ಹೇಳಕ್ಕಾಗದಷ್ಟು ಖುಷಿ ಆಗ್ತಾ ಇರುತ್ತೆ, ಒಂದು ಫ್ಯಾಮಿಲಿ ಕೂಡ ನನಗೆ ಸಿಕ್ಬಿಡ್ತಲ್ಲ ಅನ್ಬಿಟ್ಟು. ಜಾರ್ಜ್ ಕೂಡ ಹೋಗ್ಬಿಟ್ಟಿರ್ತಾನೆ, ಇವ್ ನನ್ನ ತಮ್ಮನೇ ಅನ್ಬಿಟ್ಟು. ಸ್ಟುವರ್ಟ್ ಕೊಂಡ್ರೆ ಜಾರ್ಜ್ಗೆ ಇವಾಗ ತುಂಬಾ ಇಷ್ಟ ಆಗ್ಬಿಟ್ಟಿರ್ತಾನೆ. ಈಗ ಫ್ಯಾಮಿಲಿನ ಫೋಟೋ ತೆಗಿತಿರ್ಬೇಕಾದ್ರೆ ಇವ್ರ ಮನೆ ಬೆಲು ನಾಕ್ ಆಗುತ್ತೆ. ಇದರಿಂದ ಯಾರು ಬಂದಿದ್ದಾರೆ ಅನ್ಬಿಟ್ಟು ಫೆಡ್ರಿಕ್ ಹೋಗಿ ಬಾಗ್ಲು ತೆಗೆದಾಗ ಅಲ್ಲಿಗೆ ಸ್ಟುವರ್ಟ್ ನ ತಂದೆ ತಾಯಿ ಬಂದಿರ್ತಾರೆ. ನಾವು ನನ್ನ ಮಗುನ ಕರ್ಕೊಂಡು ಹೋಗಕ್ ಬಂದಿದ್ವಿ ಅಂತ ಹೇಳಿದಾಗ ಅವ್ರುಗಳು ಕೂಡ ಇಲ್ಲ, ಅವ್ನು ನಮ್ ಜೊತೆಗೆ ಕ್ಲೀನ್ ಆಗಿ ಹೊಂದ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ಕೂಡ ನಮ್ದೊಂದು ಫ್ಯಾಮಿಲಿ ಇದ್ದಂಗೀಗ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರುಗಳು ಕೂಡ ನೀವೇನೇ ಅವನಿಗೆ ಮಾಡಿದ್ರು ಒಂದು ಫ್ಯಾಮಿಲಿ ಕೊಡುವಂತ ಪ್ರೀತಿ ನಿಮ್ ಕೈಲಿ ಕೊಡಕ್ ಆಗೋದಿಲ್ಲ, ಅವನು ಈ ಹ್ಯೂಮನ್ಸ್ ಜೊತೆ ಎಲ್ಲ ಬೆರೆಯೋಕೊಂದು ಸಾಧ್ಯನೇ ಇಲ್ಲ, ಅವನೇನಿದ್ರು ನಮ್ ತರ ಇಲಿ ಜೊತೆನೇ ಇರಬೇಕು ಅವನು ಅಂತ. ಆದ್ರೆ ಜಾರ್ಜ್ಗೆ ಸ್ಟುವರ್ಟ್ ನ ಕಳ್ಸೋದಕ್ಕೆ ಇಷ್ಟನೇ ಇರೋದಿಲ್ಲ. ಇದರಿಂದ ಬೇಜಾರ್
ಬೇಜಾರ್ ಮಾಡ್ಕೊಂಡು ರೂಮ್ ಹೊಂಟು ಹೋಗ್ಬಿಡ್ತಾನೆ ಅವನು. ಇವ್ರುಗಳು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಇನ್ನೇನು ಮಾಡಕ್ಕಾಗಲ್ಲ, ಇವ್ನ ತಂದೆ ತಾಯಿ ಬಂದಿದ್ದಾರೆ, ಇವ್ನ ಮನೆಗೆ ಕಳಿಸ್ಕೊಡ್ಬೇಕು, ಇದು ಕೂಡ ನಮ್ದು ಒಂದು ಜವಾಬ್ದಾರಿ. ಇದನ್ನು ಅವನು ಕೂಡ ಕೇಳ್ತಿದ್ದ, ನನ್ನ ತಂದೆ ತಾಯಿ ಎಲ್ಲಿದ್ದಾರೆ ಅಂತ. ಈಗ ಹೆಂಗಿರು ಸಿಕ್ಕಿದ್ದಾರೆ, ಕಳಿಸ್ಕೊಟ್ಬಿಡೋಣ ಅನ್ಬಿಟ್ಟು ಇವ್ರುಗಳು ಕೂಡ ಒಪ್ಕೊಂಡ್ಬಿಡ್ತಾರೆ. ಮತ್ತೆ ಹಾಗೆ ಸ್ಟುವರ್ಟ್ ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇದು ಎಲ್ಲನೂ ಅವ್ರಿಗೆ ಇಷ್ಟನೇ ಇರೋದಿಲ್ಲ. ಇದರಿಂದ ಅವ್ನ ಗಂಡನ ಹತ್ರ ಇವ್ನ ಕಳ್ಸೋದ್ ಬೇಡ, ನನ್ಗೆ ಯಾಕೋ ಡೌಟ್ ಬರ್ತೈತೆ, ಇವರಿಬ್ರು ನಿಜವಾದ ತಂದೆ ತಾಯಿ ಅಲ್ಲ ಅಂತ ನನ್ಗೆ ಅನ್ಸ್ತೈತೆ ಅಂತ ಹೇಳಿದಾಗ ಫೆಡ್ರಿಕ್ ಕೂಡ ನೀನ್ ತಲೆ ಕೆಡ್ಸ್ಕೊಂಬಿಡ, ಅವರಿಬ್ರು ನೋಡಕ್ ಒಂದೇ ತರ ಇದ್ದಾರೆ, ಇವನೇ ಅವ್ನ ನಿಜವಾದ ತಂದೆ ತಾಯಿಗಳು, ನೀನ್ ಅವ್ನ ಬಗ್ಗೆ ಚಿಂತೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಅವ್ನಿಗೆ ಗುಡ್ ಬೈ ನ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ಅವ್ನು ಹೋಗೋ ಟೈಮಲ್ಲಿ ಜಾರ್ಜ್ ಇವನ್ಗೋಸ್ಕರ ಅಂತಾನೆ ಒಂದು ಕಾರ್ನ ತಗೊಂಬಂದ್ ಕೊಡ್ತಾನೆ. ತಗೋ, ಇದು ನನ್ನಿಂದ ನಿನಗೆ ಗಿಫ್ಟು, ನನ್ನ ಯಾವತ್ತೂ ಕೂಡ ಮರಿಬೇಡ ನೀನು ಅಂದ್ಬಿಟ್ಟು ಅವನ್ಗೆ ಬಾಯ್ ಹೇಳ್ತಾನೆ. ಅದಕ್ಕೆ ಸ್ಟುವರ್ಟ್ ಕೂಡ ನಾನಿನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ ಬ್ರದರ್ ಅನ್ಬಿಟ್ಟು ಹಾಗೆ ಅವನ್ಗೆ ಬಾಯ್ ಹೇಳ್ತಾ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದನ್ನು ನೋಡಿ ಇವರು ಫ್ಯಾಮಿಲಿಗೂ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಸ್ಟುವರ್ಟ್ಗೂ ಕೂಡ ತುಂಬಾ ಅಂದ್ರೆ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ಜಾರ್ಜ್ ಕೊಟ್ಟಿರೋ ಒಂದು ಕಾರಿಂದ ಇವ್ರುಗಳು ತಮ್ಮ ಮನೆಗೆ ಬರ್ತಾರೆ. ಸ್ಟುವರ್ಟ್ ಮನೆಗೆ ಬಂದ್ಬಿಟ್ಟು ಅವನು ಬೆಡ್ರೂಮ್ ಎಲ್ಲ ತೋರಿಸ್ಬಿಟ್ಟು ನಿಮ್ದೇಗ್ ನಿದ್ದೆ ಮಾಡೋನ್ಬಿಟ್ಟು ಅವ್ರ ತಂದೆ ಹೇಳ್ಬಿಟ್ಟು ಅಲ್ಲಿಂದ ಕೆಳಗಡೆ ಹೊಂಟೋಗ್ತಾರೆ. ಆದ್ರೂ ಕೂಡ ಇವನ್ಗೆ ಆ ಒಂದು ಫ್ಯಾಮಿಲಿನ ಮರೆಯಕ್ಕೆ ಆಗ್ತಾ ಇರೋದಿಲ್ಲ, ಯಾವಾಗ್ಲೂ ಕೂಡ ನೆನಪು ಬರ್ತಾ ಇರುತ್ತೆ ಅವ್ರದ್ದು. ಈ ಕಡೆ ಇವ್ರುಗಳಿಗೂ ಕೂಡ ಸ್ಟುವರ್ಟ್ ನ ಮರೆಯಕ್ಕೆ ಆಗ್ತಾ ಇರೋದಿಲ್ಲ, ಅವ್ನ ನೆನಪು ಇವ್ರಿಗೂ ಕೂಡ ಬರ್ತಾನೆ ಇರುತ್ತೆ. ಮತ್ತೆ ಇದಾಗಿದ್ದ 3 ದಿವಸ ಆದ್ಮೇಲೆ ಅವ್ರ ಮನೆಗೆ ಈ ಆರ್ಫನೇಜ್ ಕೀಪರ್ ಬರ್ತಾಳೆ. ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ ಅವಳು, ಇವ್ರ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ಹೇಳೋದಕ್ಕೆ ಅಂತ ಬಂದಿರ್ತಾರೆ. ಅದೇನಪ್ಪ ಅಂದ್ರೆ ಸ್ಟುವರ್ಟ್ ನ ತಂದೆ ತಾಯಿ ಹೀಗೆ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ. ಇವ್ರುಗಳು ಕೂಡ ಇದನ್ನ ಕೇಳಿ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ಸ್ಟುವರ್ಟ್ ಹೇಗಿದ್ದಾನೆ, ಅವ್ನಿಗೆ ಈ ವಿಷಯ ಗೊತ್ತಾಯ್ತಾ ಅಂದಾಗ ಸ್ಟುವರ್ಟ್ಗೆ ಈ ವಿಷಯನ ಹೇಳ್ಬೇಕು ತಾನೆ ಅಂದಾಗ ಹೇಗೆ ಹೇಳಿ, ಅವಾಗಿನ್ನು ನೀನು ಚಿಕ್ಕ ಹುಡುಗ ಆಗಿದ್ದ, ಮತ್ತೆ ಇವಾಗ ಹೇಳಿದ್ರೆ ತಡ್ಕೋತಾನೋ ಇಲ್ವೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಒಂದು ವಿಷಯ ರಿವೀಲ್ ಓಪನ್ ಆಗುತ್ತೆ. ಈ ಸ್ಟುವರ್ಟ್ ನ ತಂದೆ ತಾಯಿ 11 ವರ್ಷಗಳ ಹಿಂದೆನೆ ಸತ್ತೋಗ್ಬಿಟ್ಟಿರ್ತಾರೆ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವ್ರುಗಳು ಇದನ್ನ ಕೇಳಿ ಒಂದು ನಿಮಿಷ ಶಾಕ್ ಆಗೋಗ್ತಾರೆ. 3 ದಿನದ ಹಿಂದೆ ತಾನೇ ಅವ್ರ ತಂದೆ ತಾಯಿ ಬಂದು ಕರ್ಕೊಂಡು ಹೋದ್ರು ಅಂದಾಗ ಇಲ್ಲ ಅವ್ರ ತಂದೆ ತಾಯಿ ಸತ್ತು 11 ವರ್ಷ ಆಗೋಯ್ತು ಅಂದಾಗ ಇವ್ರು ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ, ನಮ್ಮ ಸ್ಟುವರ್ಟ್ ಕಿಡ್ನಾಪ್ ಆಗಿ ಹೋಗ್ಬಿಟ್ಟಿದ್ದಾನೆ ಅನ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಈ ವಿಷಯ ಸ್ನೋಬೆಲ್ಗೆ ಗೊತ್ತಾಗ್ಬಿಟ್ಟು ಸೀಸಾಗಿ ಸ್ಮೋಕಿ ಹತ್ರ ಹೋಗ್ತಾನೆ. ಅಯ್ಯೋ ಕಳ್ಬೇಕುಗಳ, ನಿಮ್ ಜೊತೆ ಸೇರ್ಕೊಂಡು ನನ್ನ ಸಮಾಧಿನ ನಾನೇ ತೋಡ್ಕೊಂಡಿದ್ದೀನಿ ನೋಡ್ರಿ, ಈಗ ಆ ವಿಷಯ ಎಲ್ಲ ಗೊತ್ತಾಗೋಯ್ತು, ಆ ಒಂದು ಪೇರೆಂಟ್ಸ್ ಗಳು ನಕಲಿ ಅಂತ ಫ್ಯಾಮಿಲಿಗೆಲ್ಲ ಗೊತ್ತಾಗೋಯ್ತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗ ಹುಡ್ಕೋಕ್ ಶುರು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸ್ಮೋಕಿನು ಕೂಡ ಯಾಕೆ ಒಳ್ಳೆ ಹಣ್ಣು ಸುಟ್ಟಿರೋ ಬೇಕಾದ್ರೆ ಆಡ್ತಿದ್ಯಾ, ಸ್ವಲ್ಪ ಸಮಾಧಾನವಾಗಿರೋ, ಇವತ್ ನೈಟೇ ಆ ಸ್ಟುವರ್ಟ್ ಕತೆ ಮುಗಿಸ್ಬಿಡ್ತೀವಿ, ತಲೆ ಕೆಡ್ಸ್ಕೊಂಬೇಡ, ಆ ಬಾಡ್ಗೆ ಅಪ್ಪ ಅಮ್ಮಂದಿರಿಗೆ ಹೇಳು ಅವನ್ನ ಒಂದ್ ಜಾಗಕ್ಕೆ ಕರ್ಕೊಂಡ್ ಬರೋದಕ್ಕೆ ಅಂತ ಹೇಳ್ತಾರೆ. ಈ ಕಡೆ ಫ್ರೆಡ್ರಿಕ್ ಮತ್ತೆ ಅವನ ವೈಫು ಕೂಡ ಈ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಈ ರೀತಿ ಸ್ಟುವರ್ಟ್ ನಾನು ಕಳ್ದೋಗ್ಬಿಟ್ಟಿದ್ದೇನೆ ಅಂತ. ಅವರು ಕೂಡ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿರೋ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಹೇಳ್ತಾನೆ, ಈ ರೀತಿ ಕಿಡ್ನಾಪರ್ಸ್ ಗಳು ನಿಮ್ಗೆ ಇನ್ನೂ ಫೋನ್ ಮಾಡಿದಿಲ್ಲ ಅಂದ್ರೆ ನನ್ಗನ್ಸುತ್ತೆ ಇವರಿಬ್ರು ಯಾಕೋ ತುಂಬಾ ಡೇಂಜರಸ್ ಆಗಿದ್ದಾರೆ, ಮೋಸ್ಟ್ಲಿ ನಿಮ್ ಸ್ಟುವರ್ಟ್ ಕತೆನೆಷ್ಟು ಮುಗಿಸಿ ಅವನ್ನ ಬೇಸ್ಕೊಂಡ್ ತಿಂದಾಕ್ಬಿಡ್ಬೋದು ಅನ್ಬಿಟ್ಟು. ಇವ್ರಿಗೆ ಇದನ್ನ ಕೇಳಿ ಒಂದು ನಿಮಿಷ ಶಾಕ್ ಆಗಿ ಹೋಗ್ಬಿಡುತ್ತೆ. ಇಲ್ಲ ಆ ರೀತಿ ಎಲ್ಲ ಆಗೋದಿಲ್ಲ ಅಂದಾಗ ನೋಡಿ ಇದೇ ರೀತಿ ತುಂಬಾ ಕೇಸಸ್ಗಳು ನಮ್ಮ ಹತ್ರ ಬಂದಿದೆ, ಅದ್ರ ಫೋಟೋಗಳನ್ನೆಲ್ಲ ತೋರಿಸ್ತಾರೆ, ನಿಮ್ಮ ಒಂದು ಸ್ಟುವರ್ಟ್ ಬದುಕಿರೋದಿಲ್ಲ ಬಿಡಿ, ಆ ಒಂದು ಇಲಿಗಳು ಕರ್ಕೊಂಡು ಹೋಗಿದ್ದಾವೆ ಅಂದ್ಮೇಲೆ ಮುಗಿಸಿರುತ್ತೆ ಅವ್ರ ಕಥೆನ ಅಂತ ಹೇಳ್ತಾರೆ. ಈ ಕಡೆ ಸ್ಟುವರ್ಟ್ ನ ನಕಲಿ ತಂದೆ ರೆಜಿನಾಲ್ಡ್ಗೆ ಆ ಒಂದು ಆರ್ಡರ್ ಬರುತ್ತೆ ಅವನ್ನ ಕರ್ಕೊಂಬ ಅಂತ. ಅದಕ್ಕೆ ಇವನು ಅವನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ. ಆದ್ರೆ ಇವನ್ ವೈಫ್ಗೆ ಇದು ಇಷ್ಟ ಇರೋದಿಲ್ಲ, ಪಾಪ ಅವನು ನೋಡಕ್ಕೆ ಅಮಾಯಕ, ಅವನ್ನ ಬಲಿ ಕೊಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಬೇಜಾರ್ ಮಾಡ್ಕೋತಾ ಇರ್ತಾನೆ ಇವರಿಬ್ರು ಕೂಡ. ಮತ್ತೆ ಈ ಸ್ಟುವರ್ಟ್ ನ ನಕಲಿ ತಂದೆ ಹೋಗ್ಬಿಟ್ಟು ಅವನ ಹತ್ರ ಬೇಗ ಎದ್ದು ನಾವು ಒಂದು ಫ್ರೆಂಡ್ ಪಾರ್ಟಿ ಹತ್ರ ಹೋಗ್ತಾ ಇದೀವಿ ರೆಡಿ ಆಗುವಂತ ಅವನ್ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಇವ್ರ ತಾಯಿ ತುಂಬಾ ಅಳ್ತಾ ಇರ್ತಾರೆ. ಅದಕ್ಕೆ ಸ್ಟುವರ್ಟ್ ಕೂಡ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಅವ್ರ ತಾಯಿ ಎಲ್ಲ ನಿಜನೂ ಹೇಳ್ಬಿಡ್ತಾರೆ, ನೋಡಪ್ಪ ನಾವು ನಿಜವಾದ ತಂದೆ ತಾಯಿ ಅಲ್ಲ, ನಾವು ಒಬ್ರು ಬಾಡಿಗೆ ತಂದೆ ತಾಯಿ, ನಿನ್ನ ಯಾವ್ದೋ ಒಂದು ಬೆಕ್ಕಳು ಡೀಲಿಂಗ್ ಮಾಡ್ಕೊಂಡು ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ, ಅದಕ್ಕೋಸ್ಕರ ನಾವು ನಿನ್ನ ಈ ರೀತಿ ಮಾಡ್ದೋ ಅಂತ. ಇವಂಗೂ ಕೂಡ ಗೊತ್ತಾಯ್ತು ಈಗ ಇವರಿಬ್ರು ನನ್ನ ನಿಜವಾದ ತಂದೆ ತಾಯಿ ಅಲ್ಲ ಅಂತ. ಆದ್ರೂ ಕೂಡ ಇವ್ನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ, ಯಾಕಂದ್ರೆ ನನ್ನ ನಿಜವಾದ ಫ್ಯಾಮಿಲಿ ಈ ಒಂದು ಜಾರ್ಜ್ ನ ಫ್ಯಾಮಿಲಿ ಅಂತ. ಇದರಿಂದ ನಕಲಿ ತಂದೆ ಇಲ್ಲಿಂದ ಬೇಗ ಹೊಂಟೋಗ್ಬಿಡು, ಇಲ್ಲಾಂದ್ರೆ ಆ ಬೆಕ್ಕುಗಳೆಲ್ಲ ಬಂದ್ಬಿಟ್ಟು ನಿನ್ ಕತೆ ಮುಗಿಸ್ತವೆ ಅಂದಾಗ ಸರಿ ನನ್ನ ಮನೆಗೆ ಹೋಯ್ತೀನಿ ಅಂದಾಗ ಅದು ತುಂಬಾ ದೂರ ಇದೆ, ನಿನ್ ದಾರಿ ಕೂಡ ಗೊತ್ತಿಲ್ಲ ಅಂದಾಗ ಪರವಾಗಿಲ್ಲ ನಾನು ಹೇಗಾದ್ರು ಮಾಡಿ ಕಂಡಿಡ್ಕೊಂಡು ಹೊಂಟೋಗ್ಬಿಡ್ತೀನಿ ಅನ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ ಆ ಒಂದು ಕಾರ್ನ ತಗೊಂಡು. ಈ ಕಡೆ ಇಲ್ಲಿ ಫ್ರಾಂಕನ್ ಮತ್ತೆ ಅವನ ವೈಫು ಮನೆಗೆ ಬರ್ತಾರೆ. ಮನೆಗೆ ಬಂದ್ ನೋಡಿದಾಗ ಇವ್ರ ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಒಂದು ಪೋಸ್ಟರ್ ನ ರೆಡಿ ಮಾಡಿರ್ತಾರೆ. ಇದೆಲ್ಲ ಇವಂದೇ ಒಂದು ಐಡಿಯಾ ಆಗಿರುತ್ತೆ ಜಾರ್ಜ್. ಅವ್ರ ತಂದೆ ಹತ್ರ ಬಂದ್ಬಿಟ್ಟು ನಾವು ಸ್ಟುವರ್ಟ್ ನ ಹೇಗಾದ್ರು ಮಾಡಿ ಹುಡ್ಕೋಣ, ನಾವು ಎಲ್ಲ ಕಡೆ ಪೋಸ್ಟರ್ ನ ಹಾಕೋಣ ಅಂತ ಹೇಳ್ತಿರ್ಬೇಕಾದ್ರೆ ಇವನ್ಗೆ ಬೇಜಾರಾಗಬಾರ್ದು ಅನ್ಬಿಟ್ಟು ಆ ಪೋಸ್ಟರ್ ಅಲ್ಲಿ ಒಂದು ಫೋಟೋ ಇಲ್ಲ ಅನ್ಬಿಟ್ಟು ಇವ್ರ ಹತ್ರ ಒಂದು ಫೋಟೋ ತಗಿಸ್ಕೊಂಡಿದ್ರಲ್ಲ ಅದ್ರಲ್ಲಿ ಒಂದು ಫೇಸ್ ನ ಕಟ್ ಮಾಡ್ಕೊಂಡು ಎಲ್ಲಾ ಪೋಸ್ಟರ್ಗೂ ಅಂಟಿಸ್ತಾರೆ. ಈ ಕಡೆ ಸ್ಟುವರ್ಟ್ ಬೇಗ ಬೇಗ ತನ್ನ ಫ್ಯಾಮಿಲಿ ಕಡೆ ಬರ್ತಾ ಇರ್ತಾನೆ. ಈ ವಿಷಯ ಮಾಂಟಿಗೆ ಗೊತ್ತಾಗೋಗ್ಬಿಡುತ್ತೆ, ಆ 2 ನಕಲಿ ಅಪ್ಪ ಅಮ್ಮಂದಿರು ನಮ್ಗೆ ಇಕ್ಕೋದ್ರ ಬಗ್ನಿ ಊಟ ಎಲ್ಲ ನಿಜ ಹೇಳ್ಬಿಟ್ಟಿದ್ದಾರೆ ಅಂತಾಗ ಅದಕ್ಕೆ ಸ್ಮೋಕಿ ಕೂಡ ತಲೆ ಕೆಡ್ಸ್ಕೊಂಬೇಡ, ಅವನೇನಾದ್ರು ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅವ್ನ ಮನೆ ಪಕ್ಕದಲ್ಲಿರೋ ಪಾರ್ಕ್ ಇಂದಾನೆ ಹೋಗ್ಬೇಕು, ನಡಿ ಅವ್ನ್ ಸಿಗ್ತಾನೆ ಒಂದ್ ಕತೆ ಅಲ್ಲೇ ಮುಗಿಸ್ಬಿಡೋಣ ಅನ್ಬಿಟ್ಟು ಆ ಪಾರ್ಕ್ ಹತ್ರ ಪ್ಲಾನ್ ಹಾಕೋತಾರೆ. ಇವನು ಕೂಡ ಡ್ರೈವ್ ಮಾಡ್ತಾ ಮಾಡ್ತಾ ಆ ಒಂದು ಪಾರ್ಕ್ ಒಳಗಡೆಗೆ ಬಂದ್ಬಿಡ್ತಾನೆ. ಹೀಗೆ ಪಾರ್ಕ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಇವನು ಗಾಡಿನ ಸ್ಟಾಪ್ ಮಾಡ್ತಾನೆ, ಯಾ ಕಡೆ ಹೋಗ್ಬೇಕು ಅನ್ನೋ ಗೊತ್ತಾಗ್ತಾ ಇರೋದಿಲ್ಲ. ಆಗ ಅಲ್ಲಿಗೆ ಇವ್ ಸುತ್ತಮುತ್ತ ಎಲ್ಲ ಬೆಕ್ಕಳು ಬಂದ್ ನಿಂತ್ಕೋತವೆ. ಏನೋ ಇಲ್ಲಿ ಎಲ್ಲ ಹೋಗ್ತಾ ಇದೆಯಾ, ನಮ್ನು ಡ್ರಾಪ್ ಮಾಡ್ತೀಯಾ ಅಂತ ಇವನ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಆಗ ನಮ್ ಸ್ಟುವರ್ಟ್ ಆ ಗಾಡಿನ ರಿವರ್ಸ್ ತಗೊಂಡು ತುಂಬಾ ಸ್ಪೀಡ್ ಆಗಿ
ಹಿಂದೆ ಹೋಗ್ತಾನೆ. ಇವ್ರುಗಳು ಕೂಡ ಹಿಡಿರೋ ಆ 3 ಅಡಿ ಇಲ್ಲಿನ ಅನ್ಬಿಟ್ಟು ಎಲ್ಲರೂ ಕೂಡ ಹಿಂದೆ ಆಟ ಆಡ್ಸ್ಕೊಂಡ್ ಬರ್ತಾರೆ. ಆದ್ರೆ ನಮ್ಮ ಹೀರೋ ಸ್ಟುವರ್ಟ್ ಸೂಪರ್ ಆಗಿ ಒಂದು ಟನಲ್ ಒಳಗಡೆ ತಗೊಂಡು ಹೊಂಟೋಗ್ಬಿಡ್ತಾನೆ. ಆದ್ರೆ ಜಾರ್ಜ್ ತುಂಬಾ ಸ್ಪೀಡ್ ಆಗಿ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಮುಂದೆ ನೋಡಿದ್ರೆ ಒಂದು ಡೆಡ್ ಎಂಡ್ ಇರುತ್ತೆ. ಸಿಸಾಗ್ ಹೋಗ್ಬಿಟ್ಟು ಆ ಒಂದು ಡೆಡ್ ಎಂಡ್ ಇಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ನೋಡಿದ್ರೆ ನೀರಿರುತ್ತೆ. ಆ ಬೆಕ್ಕಳೆಲ್ಲ ಬಿಡುಗರು ಈ ಒಂದು ನೀರ್ ಇಷ್ಟು ಹೈಟ್ ಇಂದ ಬಿದ್ದಿದ್ದಾನೆ ಮೇಲೆ ಪಕ್ಕ ಅವನು ಹೊಗೆ ಹಾಕೊಂಡಿರ್ತಾನೆ. ಬನ್ನಿ ನಾವು ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಸ್ಟುವರ್ಟ್ ಮೇಲ್ಗಡೆ ಎದ್ದಳ್ಬಿಡ್ತಾನೆ. ಎದ್ದು ಮುಂದೆ ಹೋಗ್ತಾ ಇರ್ತಾನೆ. ಇದರಿಂದ ಬೆಕ್ಕಳು ಕೂಡ ಯಾರೋ ಹಿಡಿರೋ ಅಂತ ಹೇಳಿದಾಗ ನಾನ್ ಹೋಗಲ್ಲಪ್ಪ, ನನ್ ನೀರಲ್ಲಿ ಅಲರ್ಜಿ ಇದೆ, ನಾನ್ ಕೈಲಾಗಲ್ಲ ಅಂತ ಒಬ್ರಿಗೊಬ್ರು ಬೈದಾಡ್ಕೋತಾ ಇರ್ತಾರೆ. ನೋಡಿದ್ರೆ ಸ್ಟುವರ್ಟ್ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿದ್ರೆ ಮುಂದೆ ಒಂದು ಜೋಗ್ ಫಾಲ್ಸ್ ತರ ಬರ್ತಾ ಇರುತ್ತೆ. ಇದರಿಂದ ಸೂಪರ್ ಆಗಿ ಹಾರಿ ಒಂದು ಕಿಟಕಿ ಹತ್ರ ಇಟ್ಕೊಂಡ್ಬಿಡ್ತಾನೆ. ಈ ಕಡೆ ಫೆಡ್ರಿಕೋ ಅವ್ನ ಫ್ಯಾಮಿಲಿಗಳು ಎಲ್ಲಾರ್ಗು ಕೂಡ ಆ ಒಂದು ಪೋಸ್ಟರ್ಸ್ ಗಳನ್ನ ಕೊಟ್ಬಿಟ್ಟು ಒಂದೊಂದ್ ಜಾಗಕ್ಕೆ ಕಳಿಸ್ತಾನೆ, ಹೋಗಿ ಹಂಚ್ರಿ ಅನ್ಬಿಟ್ಟು. ಮತ್ತೆ ಇವರು ಕೂಡ ಒಂದೊಂದ್ ಜಾಗಕ್ಕೆ ಹಂಚಕ್ಕೆ ಅಂತ ಬಂದ್ಬಿಡ್ತಾರೆ. ಫೆಡ್ರಿಕೋ ಅವ್ನ ಫ್ಯಾಮಿಲಿ ಎಲ್ಲರೂ ಕೂಡ. ಮತ್ತೆ ಸ್ಟುವರ್ಟ್ ಒಂದು ತೂತಿಂದ ಆಚೆ ಬರ್ತಾನೆ. ನೋಡಿದ್ರೆ ಇವ್ನ ಕಣ್ ಮುಂದೆ ಇವ್ರ ಮನೆ ಇರುತ್ತೆ. ಇದರಿಂದ ತುಂಬಾ ಖುಷಿಯಾಗಿ ಸಿಸಾಗ್ ಮನೆಯೊಳಗಡೆ ಹೋಗ್ಬಿಟ್ಟು ಇವ್ರ ಅಪ್ಪ ಅಮ್ಮನ್ನ ಕೂಗ್ತಾ ಇರ್ತಾನೆ. ಆಗ ಅಲ್ಲಿಗೆ ಸ್ನೋಬೆಲ್ ಬಂದ್ಬಿಟ್ಟು ಮನೇಲಿ ಯಾರು ಇಲ್ಲ ಕಣೋ ಚೈಲ್ಡ್ ಅಂತ ಹೇಳ್ತಾನೆ. ಅದಕ್ಕೆ ಸ್ಟುವರ್ಟ್ ಕೂಡ ಎಲ್ಲೋದ್ರು ಎಲ್ಲ ಅಂದಾಗ ಎಲ್ಲರೂ ಕೂಡ ಮೂವಿ ನೋಡಕ್ ಹೋಗಿದ್ದಾರೆ, ಎಲ್ಲ ಎಂಜಾಯ್ ಮಾಡಕ್ ಹೋಗಿದ್ದಾರೆ ಅಂತ ಇಲ್ಲಿ ಸ್ನೋಬೆಲ್ ಸರಿಯಾಗಿ ಪಿಟಿಂಗ್ ಇಟ್ಬಿಡ್ತಾನೆ. ನೀನು ಹೋಗಿರೋದ್ರಿಂದ ಇವ್ರುಗಳು ತುಂಬಾ ಖುಷಿಯಾಗಿದ್ದಾರೆ ಕಣೋ, ನಿನ್ನ ಈ ಮನೆಯಿಂದ ತೊಲಗಿಸ್ಬೇಕು ಅಂತ ಕಾಯ್ತಾ ಇದ್ರು. ಇನ್ನೇನು ನೀನು ಹೋಗೋದ್ಮೇಲೆ ತುಂಬಾ ಖುಷಿಯಾಗಿದ್ದಾರೆ. ನಾನು ಬೇಕಾದ್ರೆ ಸುಳ್ಳೇನು ಹೇಳ್ತಿಲ್ಲಪ್ಪ, ನಾನು ಬೇಕಾದ್ರೆ ನೀನೇ ಬಂದು ನೋಡು ಅಂದ್ಬಿಟ್ಟು ಆ ಒಂದು ಫೋಟೋನ ತೋರಿಸ್ತೇನೆ. ಇವನ್ನ ಒಂದು ಫೇಸ್ ನ ಕಟ್ ಮಾಡ್ಕೊಂಡು ಆ ಪೋಸ್ಟರ್ ಗಂಟ್ಸಿರ್ತಾರಲ್ಲ ಆ ಒಂದು ಫೋಟೋನ ತೋರಿಸ್ತಾನೆ. ನೋಡಪ್ಪ ನಿನ್ ಫೋಟೋನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ನೀನ್ ನೋಡು ನಿನ್ ಕಂಡ್ರೆ ಇಷ್ಟನೇ ಇಲ್ಲ. ಈಗ ಏನ್ ಮಾಡ್ತೀಯ ನೀನು ಮತ್ತೆ ವಾಪಸ್ ಬಂದ್ರು ಅವ್ರು ನಿನ್ನ ಮನೆ ಒಳಗಡೆ ಇಕ್ಕೊಳ್ಳಲ್ಲ ಕಣೋ, ಸುಮ್ನೆ ಅವ್ರಿಗೆಲ್ಲ ಯಾಕೆ ತೊಂದರೆ ಕೊಡ್ತೀಯ ಅಂತ ನಮ್ ಸ್ನೋಬೆಲ್ ಹಾಕ್ಬಿಟ್ಬಿಡ್ತಾನೆ ಚೆನ್ನಾಗಿ. ಇದರಿಂದ ಸ್ಟುವರ್ಟ್ ಕಂತೂ ತುಂಬಾ ಬೇಜಾರಾಗ್ಬಿಟ್ಟು, ಹೌದು ನೀನ್ ಹೇಳ್ತಾ ಇರೋದೆಲ್ಲ ನಿಜ ಅನ್ಸುತ್ತೆ, ನಾನು ಈ ಫ್ಯಾಮಿಲಿ ಸಿಕ್ಕಿರೋದೇ ನನ್ ಪುಣ್ಯ ಅನ್ಕೊಂಡೆ, ಆದ್ರೆ ಇವ್ರ ಕಳಿಗೆ ನಾನು ಇಷ್ಟನೇ ಇಲ್ಲ ಅನ್ಸುತ್ತೆ, ಹೋಲಿ ಬಿಡು ನಾನೊಬ್ಬ ಅನಾಥ, ನಾನು ಅನಾಥಾಗೆ ಇರ್ತೀನಿ ಅನ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸ್ನೋಬೆಲ್ಗಂತೂ ಒಳಗೆ ತುಂಬಾ ಖುಷಿಯಾಗಿರುತ್ತೆ. ಈ ಕಡೆ ಜಾರ್ಜ್ ಎಲ್ಲಾ ಕಡೆ ಪೋಸ್ಟರ್ ನ ಹಾಕ್ಬಿಟ್ಟು ತನ್ನ ಮನೆಗೆ ಬಂದ್ಬಿಟ್ಟು ಕಾಯ್ತಾ ಇರ್ತಾನೆ, ಯಾರು ಕಾಲ್ ಮಾಡ್ತಾರ ಸ್ಟುವರ್ಟ್ ನ ಸಿಕ್ಕುದ್ನ ಅಂತ. ಆಗ ಅಲ್ಲಿಗೆ ಈ ಮೌಂಟಿ ಬರ್ತಾನೆ. ಮೌಂಟಿ ಬಂದ್ಬಿಟ್ಟು ಸ್ನೋಬೆಲ್ ಹತ್ರ ಲೇ ಬಾರೋ ಸ್ಟುವರ್ಟ್ ಒಂದ್ ಪಾರ್ಕ್ ಅಲ್ಲಿ ಇದೇನಂತೆ ಗೊತ್ತಾಗಿದೆ, ಮುಗ್ಸನ ಬಾ ಅಂತ ಇರ್ಬೇಕಾದ್ರೆ ಇವನು ನಾನ್ ಬರಲ್ಲ ಕಣೋ ನೀವೇ ಹೋಗ್ರಿ ಅಂತ ಹೇಳ್ತಾನೆ. ಆದ್ರೆ ಇವ್ನು ಕೇಳೋದಿಲ್ಲ, ಅವೆಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಬಾಸ್ ಸ್ಮೋಕಿ ನಿನ್ನ ಕರ್ಕೊಂಬ ಅಂತ ಹೇಳಿದ್ದೇನೆ ನಡಿ ಅನ್ಬಿಟ್ಟು ಇವನು ಕೂಡ ಕರ್ಕೊಂಡು ಹೋಗ್ತಾನೆ. ಮತ್ತೆ ಆ ಎಲ್ಲಾ ಬೆಕ್ಕುಗಳು ಕೂಡ ನಮ್ ಸ್ಟುವರ್ಟ್ ನ ಹುಡ್ಕೊಂಡು ಫಾಸ್ಟ್ ಆಗಿ ಓಡೋಗ್ತಾ ಇರ್ತವೆ. ನಮ್ ಸ್ನೋಬೆಲ್ ಸ್ವಲ್ಪ ದಪ್ಪ ಇರ್ತಾನಲ್ಲ, ಅವ್ನಿಗಾಗಿರೋದಿಲ್ಲ, ಸುಸ್ತಾಗ್ತಿರುತ್ತೆ. ಓಡ್ರಪ್ಪ ನೀವು ನನ್ ಕೈಲಿ ಆಗ್ತಾ ನಂಗೆ ಸುಸ್ತಾಗ್ತೈತೆ, ಇಲ್ಲ ಸ್ವಲ್ಪ ಕೂತ್ಕೊಂಡಿರ್ತೀನಿ, ಅವನೇ ಸಿಕ್ಕಿದ್ರೆ ಹೇಳ್ರಿ ಅಂತ ಹಾಗೆ ಕೂತಿರ್ಬೇಕಾದ್ರೆ ಹಾಗೆ ಒಂದು ಮರದ ಮೇಲೆ ನೋಡ್ತಾನೆ. ಸ್ಟುವರ್ಟ್ ಒಂದು ಮನೆ ಚಿಕ್ಕ ಗೂಡ್ನ ಕಟ್ಕೋತಾ ಇರ್ತಾನೆ. ಇದರಿಂದ ಅಲ್ಲೇನೋ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಇನ್ನೇನ್ ಮಾಡ್ಲಿ, ಇನ್ಮೇಲೆ ಇದೆ ನನ್ ಮನೆ, ಅದಕ್ಕೋಸ್ಕರ ಮನೆ ಕಟ್ಕೋತಿದ್ದೆ ಅಂತ. ಅವಾಗ ಸ್ನೋಬೆಲ್ ಮೇಲೆ ಕೂಡ್ಬಿಟ್ಟು ನೋಡಿ ಇಲ್ಲೆಲ್ಲ ಇರ್ಬೇಡ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನೋಡಿದ್ರೆ ನೀನ್ ಮುಗಿಸ್ಬಿಡ್ತಾರೆ, ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡು ಬೇಗ ಅಂತ. ಆಗ ಅಲ್ಲಿ ಸಡನ್ ನೋಡಿದ್ರೆ ಮಾಂಟಿ ಈ ಸ್ನೋಬೆಲ್ ನ ಹುಡ್ಕೊಂಡ್ ಬರ್ತಾ ಇದ್ದೇನೆ, ಎಲ್ಲಿದೆಯೋ ಮುಚ್ಚ ಬಾರೋ ಅಂತ. ಇದು ನೋಡಿದ ಸ್ನೋಬೆಲ್ ಸ್ಟುವರ್ಟ್ ನ ಔಚಿಕ್ ಇರ್ತಾನೆ, ಹೋಗಿ ಔಚಿಕ್ ಅವನ್ನ ನೋಡ್ಬಾರ್ದು ಅನ್ಬಿಟ್ಟು. ಆದ್ರೆ ಈ ಮಾಂಟಿ ಒಬ್ಬ ಕಳ್ಬೇಕಾಗಿರ್ತಾನೆಲ್ಲ ನೋಡ್ಬಿಡ್ತಾನೆ ಇವರಿಬ್ಬರನ್ನು ಕೂಡ. ಇದರಿಂದ ತನ್ನ ಬಾಸ್ ತನ್ನ ಶಿಷ್ಯಂದಿರನ್ನೆಲ್ಲಾರು ಕರೀತಾನೆ, ಬನ್ನಿ ಬಾಸ್ ಸ್ನೋಬೆಲ್ ಸ್ಟುವರ್ಟ್ ನ ಹುಡುಕ್ಬಿಟ್ಟಿದ್ದೇನೆ ಬನ್ನಿ ಅಂತ. ಅವ್ರುಗಳು ಕೂಡ ಎಲ್ಲ ಬರ್ತಾರೆ ಮೇಲ್ಗಡಿಗೆ. ಸ್ಟುವರ್ಟ್ಗೆ ಇಲ್ಲಿ ನಡೀತಾ ಇದೆ ಅಂತ ಅರ್ಥನೇ ಆಗ್ತಾ ಇರೋದಿಲ್ಲ. ಮತ್ತೆ ಸ್ನೋಬೆಲ್ಗೆ ಎಲ್ಲೇ ಒಂದು ಕೆಳಗಡೆ ಎಸಿ ತಿಂದಾಕ್ಬಿಡೋಣ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸ್ನೋಬೆಲ್ ಕೂಡ ಇನ್ನೇನ್ ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ಅವನ್ನ ಬಾಯಲ್ಲಿ ಕಚ್ಚಿ ಕೆಳಗಡೆ ಎಸಿ ಅಂತ ನೋಡ್ತಿರ್ಬೇಕಾದ್ರೆ ನಮ್ ಸ್ನೋಬೆಲ್ ಯಾಕೋ ತುಂಬಾ ಒಳ್ಳನಾಗ್ಬಿಟ್ಟಿರ್ತಾನೆ ಈಗ. ಇದರಿಂದ ಅಲ್ಲಿಂದ ಬೇರೆ ಕಡೆಗೆ ಅವ್ನು ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಈ ಸ್ಮೋಕಿ ಇವರೆಲ್ಲರೂ ಕೂಡ ಅವನೊಬ್ನೇ ಅವನ್ನ ತಿನ್ಬೇಕು ಅಂತ ಇದ್ದಾನೆ, ಹೋಗಿ ಹಿಡೀರೋ ಅವನ್ನ ಅಂತ ಎಲ್ಲರೂ ಕೂಡ ಸ್ನೋಬೆಲ್ ಇಂದ ಬೀಳ್ತಾರೆ. ಸ್ನೋಬೆಲ್ ಕೂಡ ತುಂಬಾ ಟಾಪ್ ಆಗಿ ಬಂದ್ಬಿಟ್ಟೆ, ಇವನ್ನ ನಾನು ನಿನ್ನ ಹತ್ರ ತುಂಬಾ ಸುಳ್ಳು ಹೇಳ್ಬಿಟ್ಟೆ, ನಮ್ಮ ಒಂದು ಜಾರ್ಜ್ ಫ್ಯಾಮಿಲಿ ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ, ನೀನ್ ಇಲ್ದೇನೆ ಅವ್ರ ಕೈಲಿ ಇರಕ್ಕೆ ಆಗೇ ಇಲ್ಲ, ನೀನಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತ. ಇವನು ಕೂಡ ಏನ್ ಮತ್ತೆ ನನಗೆ ಸುಳ್ಳು ಹೇಳ್ದೆ ಅಂದಾಗ ನನಗೆ ನಿನ್ ಕಂಡ್ರೆ ಆಗಿರ್ಲಿಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ, ಇಲ್ಲಿಂದ ಹೋಗ್ಬಿಡು ಮನೆಗೆ ಬೇಗ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸ್ಟುವರ್ಟ್ ಕೂಡ ಥ್ಯಾಂಕ್ಸ್ ಕಣೋ, ನನ್ನ ಒಂದು ಪ್ರಾಣನ ಕಾಪಾಡಿದಕ್ಕೆ ನೀನ್ ತುಂಬಾ ಒಳ್ಳೆನು ಅಂತ ಅವನ್ನ ಹಗ್ ಮಾಡ್ಕೋತಾ ಇರ್ತಾನೆ. ಆಗ ಈ ಸ್ಮೋಕಿ ಟೀಮ್ ಅವರೆಲ್ಲ ಬಂದ್ಬಿಟ್ಟು ಸುತ್ತಾಕೊಂಡ್ಬಿಡ್ತಾರೆ. ಅವಾಗ ಸ್ನೋಬೆಲ್ ಕೂಡ ನೋಡು ಗುರು, ನಾನೇನೋ ಒಂದು ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದೆ, ಅದನ್ನ ನಾನು ಇವಾಗ ಬ್ರೇಕ್ ಮಾಡ್ತಾ ಇದ್ದೀನಿ, ಇವನ್ನ ನಿಮ್ ಜೊತೆ ಕಳ್ಸೋಕ್ ನನ್ಗೆ ಇಷ್ಟ ಇಲ್ಲ ಅಂತ. ಇವನು ಕೂಡ ನಿನ್ಗೇನ್ ಹುಚ್ಚಿಡ್ದಿದ್ಯಾನೋ, ಅವನೊಂದು ಜಸ್ಟ್ ಇಲ್ಲಿ ಕೊಣೋ ಬಿಟಾಕ ಅವನ್ನ ತಿಂದು ಮುಗಿಸಾಕ್ಬಿಡೋಣ ಅಂತಿರ್ಬೇಕಾದ್ರೆ ಹಾಗೆಲ್ಲ ಆಗೋದಿಲ್ಲ, ಈಗ ಅವನು ಕೂಡ ನನ್ನ ಒಂದು ಫ್ಯಾಮಿಲಿ ಇದ್ದಂಗೆ, ಅವನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ. ಇದು ನೋಡಿ ಇವ್ರುಗಳೆಲ್ಲ ಆಡ್ಕೋತಾ ಇರ್ಬೇಕಾದ್ರೆ ಸ್ಟುವರ್ಟ್ ಹೇಳಕ್ ಶುರು ಮಾಡ್ತಾನೆ, ನೋಡಿ ಒಂದು ಫ್ರೆಂಡ್ಶಿಪ್ ನ ಬೆಳೆಸೋದಕ್ಕೆ, ಒಂದು ಫ್ಯಾಮಿಲಿ ಆಗೋದಕ್ಕೆ ರಥ ಸಂಬಂಧನೇ ಆಗ್ಬೇಕಾಗಿಲ್ಲ, ಒಂದು ಪ್ರೀತಿಯಾಗಿರೋ ಒಂದು ಸಂಬಂಧ ಇದ್ರೆ ಸಾಕು ಅಂತ. ಇವನ್ ಏನಾನ ಮಾತಾಡ್ತಾ ಇದ್ದಾನೆ ಹಿಡಿರೋ ಇವನ್ನ ಅಂತ. ಆ ಬೆಕ್ಕಳೆಲ್ಲ ಸ್ಟುವರ್ಟ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಸ್ಟುವರ್ಟ್ ಸ್ನೋಬೆಲ್ ನ ಬೆಲ್ಟ್ ನ ಕಿತ್ಕೊಂಡು ಒಂದು ಕೊಂಬೆ ಮೇಲೆ ಜಾರ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರುಗಳು ಹಿಡಿಯಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವ್ರೆ ಒಂದು ಸೂಪರ್ ಆಗಿ ಒಂದು ಕೊಂಬೆ ಮೇಲೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಈ ಬಾಕಿ
ಬೆಕ್ಕುಗಳೆಲ್ಲ ಅವನ್ನ ಕ್ಯಾಚ್ ಮಾಡಕ್ ನೋಡ್ತಾರೆ. ಅವ್ನು ತುಂಬಾ ಹೈಟ್ ಇರ್ತಾನೆ, ಕ್ಯಾಚ್ ಮಾಡಕ್ ಆಗ್ತಾ ಇರೋದಿಲ್ಲ. ಇದರಿಂದ ಅಲ್ಲಿಗೆ ಈ ಸ್ಮೋಕಿ ಬಂದ್ಬಿಟ್ಟು ಆ ಒಂದು ಕೊಂಬೆನ ಬೆಂಡ್ ಮಾಡ್ತಾ ಇರ್ತಾನೆ ಇವ್ರ ಕೈಗೆ ಸಿಗೋ ತರ. ಈ ಮಾಂಟಿ ಫ್ರೆಂಡ್ಸ್ ಹಿಡಿಯಕ್ಕೆ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ನಮ್ ಸ್ನೋಬೆಲ್ ಬಂದ್ಬಿಟ್ಟು ಆ ಕೊಂಬೆನ ಮುರಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಮಾಂಟಿ ನಿಂತಿರೋ ಕೊಂಬೆನ ಅವನು ಕೂಡ ಅಲ್ಲೂ ಏನೋ ಮಾಡ್ತಾ ಇದೀಯಾ, ನೀನು ಫ್ರೆಂಡು ಕಣು, ನಿನ್ನೇನ ಕೊಂಬೆ ಮುರಿದ್ರೆ ಕೆಳಗಡೆ ಬಿದ್ದೋಗ್ಬಿಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸ್ನೋಬೆಲ್ ಕೂಡ ನೋಡು ಮಚ್ಚ, ಅವ್ನು ನನ್ನ ಫ್ಯಾಮಿಲಿ ಒಬ್ಬ ಚೋಟು, ಅವ್ನಿಗೇನೋ ತೊಂದರೆ ಕೊಡಕ್ ಬಂದ್ರೆ ನಾನು ಕೂಡ ನಿನ್ ಸುಮ್ಮನೆ ಬಿಡೋದಿಲ್ಲ ಅನ್ಬಿಟ್ಟು ಆ ಒಂದು ಕೊಂಬೆನ ಮುರಿತಾ ಇರ್ತಾನೆ. ಮಾಂಟಿ ಕೂಡ ಅಲ್ಲೋ ನಾವಿಬ್ರು ಒಂದೇ ತಟ್ಟೆಲಿ ಅನ್ನ ತಿಂದೋರ್ಕಣೋ, ಈ ತರ ಮಾಡ್ಬೇಡ ಕಣೋ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ ಸ್ನೋಬೆಲ್ ಆ ಕೊಂಬೆನ ಮುರಿದಾಕ್ಬಿಡ್ತಾನೆ. ಇದರಿಂದ ಮಾಂಟಿ ಇವ್ನ ಫ್ರೆಂಡ್ಸ್ ಎಲ್ಲ ಸೀಸನ್ ನೀರೊಳಗಡೆ ಬಿದ್ದೋಗ್ಬಿಡ್ತಾರೆ. ಬಿದ್ದೋಗಿ ಎದ್ದು ಅಲ್ಲಿಂದ ಓಡ್ತಾ ಇರ್ತಾರೆ. ಈ ನನ್ನ ಮಗನ ಜೊತೆ ಬಂದ್ರೆ ಹಿಂಗೆ ಆಗೋದು, ಇನ್ಮೇಲೆ ಮನೆಗೆ ಊಟ ಕೇಳಕ್ಕೆ ಹೋಗ್ಬಾರ್ದು ಅನ್ಬಿಟ್ಟು ಮಾಂಟಿನ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ನಮ್ ಸ್ನೋಬೆಲ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇವ್ರನ್ನ ಹೊಡೆದಿರೋದ್ರಿಂದ. ನೋಡ್ದ ಚೋಟು ನಾನು ಹೆಂಗ್ ಹೊಡೆದೆ ಅವ್ರನ್ನ, ನನ್ನ ಹತ್ರ ಇಟ್ಕೊಂಡ್ರೆ ಇವೆಲ್ಲ ನಡೆಯೋದಿಲ್ಲ, ನಾನ್ ಯಾರು ಸ್ನೋಬೆಲ್ ಅಂತ ಬಿಲ್ಡಪ್ ಹಾಕೋತಾ ಇರ್ತಾನೆ. ಆದ್ರೆ ಹಿಂದೆ ನೋಡಿದ್ರೆ ಸ್ಮೋಕಿ ಇವನ್ನ ಹೊಡೆಯಕ್ಕೆ ಅಂತ ಬರ್ತಾ ಇರ್ತಾನೆ. ಇದನ್ನ ನಮ್ ಸ್ಟುವರ್ಟ್ ನೋಡ್ತಾನೆ. ಸ್ಮೋಕಿ ಬಂದ್ಬಿಟ್ಟು ಸ್ನೋಬೆಲ್ ನ ಎದುರಿಸ್ತಿರ್ಬೇಕಾದ್ರೆ ಸ್ಟುವರ್ಡ್ ಒಂದು ರೆಂಬೆನ ಕ್ಲೀನ್ ಗೆ ಎಳ್ಕೊಂಡ್ ಬಂದ್ಬಿಟ್ಟು ಇವನ್ ಮಕ್ಕದ ಮೇಲೆ ಹೊಡೆಸ್ಬಿಡ್ತಾನೆ. ಇದರಿಂದ ಸ್ಮೋಕಿ ಸೀಸಾಗಿ ನೀರೊಳಗಡೆ ಬಿದ್ದೋಗ್ಬಿಡ್ತಾನೆ. ಇದರಿಂದ ಇವ್ರಗಳ ಜೊತೆ ಸೇರಿದ್ರೆ ನನ್ ಕತೆ ಮುಗಿಸ್ಬಿಡ್ತಾರೆ. ಈ ಒಂದು ಇಲಿ ಸವಸನೆ ನನಗೆ ಬೇಡ ಅನ್ಬಿಟ್ಟು ಸ್ಮೋಕಿನು ಕೂಡ ಅಲ್ಲಿಂದ ಎದ್ರುಕೊಂಡು ಹೊಡೋಗ್ಬಿಡ್ತಾನೆ. ನೆಕ್ಸ್ಟ್ ಸ್ನೋಬೆಲ್ ನಡಿ ಮನೇಲೆಲ್ಲ ಕಾಯ್ತಾ ಇರ್ತಾರೆ ನಿನ್ಗೋಸ್ಕರ, ಮನೆಗೆ ಹೋಗೋಣ ಬಾ ಅನ್ಬಿಟ್ಟು ಸ್ಟುವರ್ಡ್ ನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಬಂದ್ಬಿಟ್ಟು ಕಿಟಕಿಯಿಂದ ನೋಡಿದಾಗ ಜಾರ್ಜ್ ನ ಮನಗರ್ಸಕ್ಕಿಂತ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಜಾರ್ಜ್ ಹಾಗೆ ಕಿಟಕಿ ಹತ್ರ ನೋಡ್ತಾನೆ, ಸ್ಟುವರ್ಡ್ ನಿಂತಿರ್ತಾನೆ. ಇದರಿಂದ ಸ್ಟುವರ್ಡ್ ಮತ್ತೆ ವಾಪಸ್ ಬಂದ್ಬಿಟ್ಟ ಅಂತ ಖುಷಿಯಿಂದ ಆ ಒಂದು ಕಿಟಕಿ ಹತ್ರ ಹೋಗ್ತಾರೆ. ಅಲ್ಲಿ ಹೋದಾಗ ಎಲ್ಲರೂ ಕೂಡ ಹೇಗ್ ನೀನ್ ಇಲ್ಲಿಗೆ ಬಂದೆ ಅಂದಾಗ ಇಲ್ಲಿವರೆಗೂ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದೆ ನಮ್ ಸ್ನೋಬೆಲ್ ಅಂತ ಅವನು ಕೂಡ ಹೇಳ್ತಾನೆ. ಮತ್ತೆ ಅಲ್ಲಿರೋ ಎಲ್ಲರಿಗೂ ಕೂಡ ನೀವೇ ನನ್ನ ನಿಜವಾದ ಫ್ಯಾಮಿಲಿ, ನಿಮ್ಗಳ ಜೊತೆ ಇದ್ರೇನೆ ನನ್ ಖುಷಿಯಾಗಿರೋದು, ನಾನು ಇನ್ಮೇಲೆ ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅನ್ಬಿಟ್ಟು ಹಾಗೆ ಅವ್ರ ಫ್ಯಾಮಿಲಿಗೆ ಜಾಯ್ನ್ ಆಗ್ಬಿಡ್ತಾನೆ. ಇವ್ರುಗಳು ಕೂಡ ಸ್ಟುವರ್ಟ್ ಸಿಕ್ಕಿರೋ ಖುಷಿಲಿ ಹಾಗೆ ಆ ಮೂಮೆಂಟ್ ನ ಎಂಜಾಯ್ ಮಾಡ್ಕೊಂಡು ಅವನ ಮನೆಯೊಳಗಡೆ ಕರ್ಕೊಂಡು ಹೋಗ್ತಾರೆ. ಈಗ ಸ್ಟುವರ್ಟ್ ಲಿಟಿಲು ಒಂದು ಅಣ್ಣ ತಮ್ಮಂದಿರ್ತಾರ ತುಂಬಾ ಖುಷಿಯಾಗಿ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದ್ರದ್ದು ಪಾರ್ಟ್ 2 ಕೂಡ ಇದೆ, ಅದು ಕೂಡ ಇದೇ ರೀತಿ ಸೂಪರ್ ಆಗಿದೆ. ನಿಮ್ಗೇನಾದ್ರೂ ಆ ಮೂವಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ಮೂವಿ ಬೇಕು ಅಂತ, ನಾನ್ ನಿಮ್ಗೋಸ್ಕರ ಆ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗಿತ್ತು ಮೂವಿ, ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದಿಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸ್ವಲ್ಪ ನಂಗೆ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸ್ತಿರ್ಬೋದು, ಆದಷ್ಟು ಬೇಗ ಸರಿ ಮಾಡ್ಕೋತೀನಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.